ಪ್ರೀತಿಪೂರ್ವಕವಾಗಿ ಒಂದು ಪಂದ್ಯಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್. ಸುಂದರವಾಗಿ ಕಂದಕ್ ವಾರಿಯರ್ಸ್ ತಂಡಗಳಲ್ಲಿ ನಮ್ಮ ಅತಿಥಿಗಳು ಆಟಗಾರರಿಗೆ ಸಿಗುವ ಆಶಿಸುತ್ತಾ ಇದ್ದಾರೆ. ಅದೇ ರೀತಿ ಎರಡು ತಂಡದ ನಾಯಕ ಗಾಂಧೀಜಿಗೆ ಪಿಚ್ನ ಮಧ್ಯಭಾಗಕ್ಕೆ ಬರಬೇಕು. ಪ್ರಥಮವಾಗಿ ಒಂದು ಫೋಟೋ ಸರ್. ಎರಡು ತಂಡ ನಾಯಕ ಗಾಂಧೀಜಿಗೆ ಪಿಚ್ ಬಗ್ಗೆ ಆಗ್ರಹಿಸಬೇಕು. ಚೆನ್ನಾಗಿ ಪಿಚ್ ಬಗ್ಗೆ ನಡೆಸ್ತಾ ಇದ್ದಾರೆ ನಮ್ಮ ಮುಖ್ಯ ಅತಿಥಿಗಳು. आदिल जी हाँ जूनियर विभाग की यहाँ पर फाइनल मैच शुरुआत हो चुका है। यहाँ पर कल प्रीमियर लीग सीजन 4 का इसका फाइनल मैच है, यानी कि पहली गेंद बेहतरीन फील्डिंग का मजा यहाँ पर एक रन आसानी के साथ कर स्ट्रोक बेहतरीन और यहाँ पर जी हाँ जैसे बंदे कंडे हुए स्ट्रोक लगाने सर ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಒಂದು ಪಂದ್ಯಾಕೂಟಕ್ಕೆ पांच रन पूरा कर बेहतरीन गेंद से स्ट्रोक लिया और वहां पर एक रन आसानी के साथ दौड़ पूरा बेहतरीन गेंदबाजी के बाद गेंद यस दूसरी ओवर चलती बल बेहतरीन गेंदबाजी का मजा जी हाँ बेहतरीन साजिल्ला ये स्कोर के साजिल्ला क्योंकि यहाँ पर सुरक्षित आउट साइड के पर गेंद सकते गेंदबाज और आगे अगर चाल दिया गेंद गेंद जब तक गेंद 8 पर पहुंच गया स्कोर बोर्ड इनटू 2 गेंद चेंज बाकी समय की दूसरी ओवर चलती पर बेहतरीन गेंदबाजी का मजा आएगा इस बार बेहतरीन स्ट्रोक और तो मोर बेहतरीन बल्लेबाजी के बीच फाइनल मैच चलता हुआ यहाँ पर होता हुआ आगे आकर उछालने की पूरी कोशिश है बाहरी किनारे लगा एक रन आसानी के साथ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಟ್ರಾಫಿ 2025ರ ಅದ್ದೂರಿಯ ಫೈನಲ್ ಪಂದ್ಯಾಕೂಟ ಲೆಜೆಂಡ್ ಸಿಟಿ ಲೆಜೆಂಡ್ ಒಂದೆಡೆ ಆದರೆ ಇನ್ನೊಂದೆಡೆಯಲ್ಲಿ ಸಿಟಿಜನ್ ಲೆಜೆಂಡ್ ಎರಡು ತಂಡದ ಫೈನಲ್ ಪಂದ್ಯಾಕೂಟ ಇನ್ನೇನು ಕೆಲವು ನಿಮಿಷಗಳಲ್ಲಿ ಆರಂಭವಾಗುತ್ತಾ ಇದೆ. ತದನಂತರದ ಅದ್ದೂರಿಯ ಗ್ರ್ಯಾಂಡ್ ಫಿನಾಲೆ ಆಫ್ ಜಿಪಿಎಲ್ ಸೀಸನ್ 4 ಕಂದಕ್ ವಾರಿಯರ್ಸ್ ವಿರುದ್ಧವಾಗಿ ಕಂದಕ್ ಸೂಪರ್ ಕಿಂಗ್ಸ್ ಎರಡು ತಂಡದ ವಿರುದ್ಧವಾಗಿ ಪಂದ್ಯಾಕೂಟ ಸಾಗಿ ಬರಲಿದೆ. ಆದ್ದರಿಂದ ಈ ಒಂದು ಪಂದ್ಯಾಕೂಟಕ್ಕೆ ಸಲೀಂ ನೈನಾರ್, ಅದೇ ರೀತಿ ನವಾಜ್ ಬಾಯ್, ನದೀಮ್ ಬಾಯ್ ಇವರೆಲ್ಲರ ಸಮ್ಮುಖದಲ್ಲಿ ನಾಣ್ಯ ಚಿಮ್ಮಕ್ಕೆ ಈಗ ತಾನೇ ಮುಖ್ಯ ಅತಿಥಿಗಳು ನೆರವೇರಿಸಲಿದ್ದಾರೆ. ಅದೇ ರೀತಿ ಪಂದ್ಯಾಕೂಟದ ಅಫಿಷಿಯಲ್ಸ್ ಕೂಡ ಈ ಒಂದು ಪಂದ್ಯಾಟದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. Yes, next welcome all the spectators on the cricket watching the tournament, having in the medal the grand finale of
legend section. Already we have done junior section grand finale. The conduct bulls champions of junior section, and we are witnessing one more big match coming up here. ಅದೇ ರೀತಿ ನಾಣ್ಯ ಚಿಮ್ಮಿಗಾಗಿ ಎರಡು ತಂಡದ ನಾಯಕರು ಈ ಒಂದು ಪಂದ್ಯಕೂಟದ ಅಫಿಷಿಯಲ್ ನಾಣ್ಯ ಚಿಮ್ಮಿಕೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಚಾಂಪಿಯನ್ ಪಡೆದಂತಹ ಆ ಒಂದು ತಂಡ ಕ್ರಿಕೆಟ್ ಹಬ್ಬ ಕ್ರಿಕೆಟ್ ರಸದೌತಣದ ಈ ಒಂದು ಸನ್ನಿವೇಶ ಫೈನಲ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಫೈನಲ್ ಪಂದ್ಯಕೂಟ ಪ್ರಥಮ ಎಸೆತದಲ್ಲಿ ಚಾಲ್ತಿಯಲ್ಲಿದೆ ಡಾಟೆಡ್ ಡೆಲಿವರಿ. ಲೆಜೆಂಡ್ ವಿಭಾಗದ ಫೈನಲ್ ಪಂದ್ಯಕೂಟ ಇಲ್ಲಿ ಸಾಗಿ ಬರುತ್ತಾ ಇದೆ. ದ್ವಿತೀಯ ದಾಳಿಗೆ ಒಂಟಿ ಓಟ ಸಂಘಟಿಸ್ತಾ ಇದ್ದಾರೆ. ಇದರೊಂದಿಗೆ ಈ ಬಾರಿ ದೊಡ್ಡ ಬಡತಕ್ಕೆ ಪ್ರಯತ್ನ ಬಿಡಿಸಿದ್ರಲ್ಲಿ ತಂಡನ್ನು ಡಾಟೆಡ್ ಡೆಲಿವರಿ ಚುಕ್ಕಿ ಎಸೆತವಾಗುತ್ತಾ ಇದೆ. ಮೂರನೇ ಎಸೆತ ಇಲ್ಲಿ ಡಾಟೆಡ್ ಆಗುತ್ತಾ ಇದೆ. ಮತ್ತೊಮ್ಮೆ ದಾಳಿಯಲ್ಲಿ ದಾಳಿಗಾರ ಖುಷಿ. ಈ ಬಾರಿ ದೊಡ್ಡ ಹೊಡೆತ ಇಲ್ಲಿ ಸೀಮಾರೇಖೆ ದಾಡುತ್ತಾ ಇದೆ. ಮತ್ತೆ ಇಲ್ಲಿ ಗರ್ಜಿಸಬೇಕಾಗಿದೆ ತೀರ್ಪುಗಾರ. ದೇಹದ ಪವರ್ ಪ್ಲೇ ವಿಭಾಗ ಇಲ್ಲಿ ಚಾಲ್ತಿಯಲ್ಲಿರುವಾಗ ಇಲ್ಲಿ ಹೊಡೆತಕ್ಕೆ ಪ್ರಯತ್ನ. ಒಂದೊಂದು ಸಿಕ್ಸರಿಗೂ ಕೂಡ 500 ರೂಪಾಯಿಗಳ ನಗದು ಬಹುಮಾನವಿದೆ. ಇಲ್ಲಿ ಮತ್ತೊಮ್ಮೆ ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಇದರೊಂದಿಗೆ ಔಟ್ ಎಂದ ಸರಣಿ ಶ್ರೇಷ್ಠ ಬೆಸ್ಟ್ ಬೌಲರ್ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಹೇಳಿ ಮುಗಿಸುವಷ್ಟರಲ್ಲಿ ಬಿಗ್ ಪ್ರಹಾರವನ್ನು ಮಾಡಿದ್ರು. ಇದರೊಂದಿಗೆ ನೇರ ವಿಕೆಟ್ ಉರುಳುತ್ತಾ ಇದೆ. ಇದು ಅದೃಷ್ಟವೇ. ದುರಡಿಕೆಯಲ್ಲಿ ರೈಟ್ ಆರ್ಮ್ ಆಟಗಾರ ಶರಣ್ ಸಿಟಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ಸಿಟಿಜನ್ ಕಂಡಕ್ಟ್ ವಿರುದ್ಧವಾಗಿ ಪಂದ್ಯಕೂಟ ಸಾಗಿದೆ. ಇದು ಓಟ ಇಲ್ಲಿ ಗಳಿಸಿದ್ರು ಪ್ರಥಮ ದಾಳಿಯಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಭೂಮಿ ತಾಯಿಯನ್ನು ಈ ಬಾರಿ ಸಮಯ ಆಗಿದೆ. ಕೊನೆಯ 3 ಎಸೆತಗಳು ಬಾಕಿಯಾಗುತ್ತಾ ಇದೆ. ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಕೇವಲ ಒಂಟಿ ಓಟಗಳು ಮತ್ತೆ ಲಭಿಸ್ತಾ ಇದೆ. ಎಸೆತಗಾರ ಸುನೀಲ್ ಇಲ್ಲಿ ಲೆಕ್ಕಿ ಚಲಿಸಿದಂತ ಚೆಂಡು ಇಲ್ಲಿ ದೊಡ್ಡ ಹೊಡೆತಕ್ಕೆ 12 अंडों की जरूरत होती है और 4 ओवर करना चाहिए. धन्यवाद. और इसी के साथ यहाँ पर स्कोर का मुजाहिरा यहाँ पर लेकिन ನಮ್ಮ ಇವತ್ತಿನ ಅಮುಖ್ಯ इसी के साथ सीमा रेखा पार करते हुए केवल आउटपुट देखेंगे. ಮುಖ್ಯ ಅತಿಥಿಗಳು ಇರುವರನ್ನು ಕೂಡ ಈ ಒಂದು ಪಂದ್ಯಕೂಟದಲ್ಲಿ ಶುಭ ಹಾರೈಕೆ ಮಾಡ್ತಾ ಇದ್ದಾರೆ. ಚೇತನ್ ಫ್ರಮ್ ರಿಲಯನ್ಸ್ ಕ್ರಿಕೆಟ್ ಹೆಪ್ಪು, ಅದೇ ರೀತಿ ಅಬ್ದುಲ್ ಸಮದ್ ಕಾಟಿಪ್ಪಳ್ಳ, ದಕ್ಷಿಣ ಕನ್ನಡ ಜಿಲ್ಲೆಯ 40 ವರ್ಷಕ್ಕಿಂತಲೂ ಮಿಗಿತವಾಗಿ ತನ್ನದೇ ಆದಂತಹ ನಾಡಿ ಮಿಡಿತದೊಂದಿಗೆ ನೋಡುಗರ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಮನದಂಗಣದಲ್ಲಿ ಮನ ಮಾತಾಗಿರುವಂತಹ ಅಬ್ದುಲ್ ಸಮದ್ ಕಾಟಿಪ್ಪಳ್ಳ ಸರ್ ಈ ಒಂದು ಪಂದ್ಯಕೂಟದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಇರುವರನ್ನು ಕೂಡ ಪಂದ್ಯಕೂಟದಕ್ಕೆ
ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ನಾಟ್ಯ ಚಿಮ್ಮಕ್ಕೆ ಈಗ ತಾನೇ ಮುಖ್ಯ ಅತಿಥಿಗಳಾಗಿರುವಂತಹ ಚೇತನ್ ಸರ್ ಅದೇ ರೀತಿ ಸಮತ್ ಕಾಟಿಪಲ್ಲ ಸರ್ ಇವರ ಸಮ್ಮುಖದಲ್ಲಿ ನಡೆಯುತ್ತಾ ಇದೆ. ಪ್ರಥಮ ದಾಳಿ ಹುಲಿ ಚೆಂಡಿನ ದಾಳಿಗೆ ಸೇನಾ ಅವಕಾಶವಿದೆ. ಪ್ರಶಸ್ತಿಯನ್ನು ಪಡೆದ ಈ ನಂಬರ್ 1 ಗೆದ್ದುಕೊಂಡು ಇಂದು ಫೈನಲ್ ನಿಮಿಷಗಳಲ್ಲಿ ಈ ಒಂದು ಉತ್ತರ ಸಿಗಲಿದೆ. ಮತ್ತೊಂದು ನೆಕ್ಸ್ಟ್ ಮುಕ್ತಾಯವಾಗಿದೆ. 4ನೇ ದಾಳಿಗೆ ಈ ದಾಳಿಯ ಎಕ್ಸ್ಟ್ರಾ ಮುಖಾಂತರವಾಗಿ ಸಾಗಿದಂತಹ ಹಿಂದಿನ ಸೀಸನ್ ಫೈನಲ್ ಪಂದ್ಯಾಟವಾಡಿತ್ತು. ಅದರಲ್ಲಿ ಕಪ್ಪ ಮತ್ತೆ ಚಾಲ್ತಿಯಲ್ಲಿದೆ. ಪ್ರಥಮ ಎಸೆತ ಬಯಲಾಗುತ್ತಾ ಇದೆ. ಅತಿಥಿಗಳೇ 30 ದ್ವಿತೀಯ ಪಂದ್ಯಾಟದಲ್ಲಿ 32 ಓಟವನ್ನು ಸಂಘಟಿಸಿ ಇಂಡಿವಿಜುವಲ್ ಸ್ಕೋರ್ ನಲ್ಲಿ ಹೈಯೆಸ್ಟ್ ಸ್ಕೋರ್ ಎಂಬ ಹೆಗ್ಗಳಿಕೆಯಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ಜಾಹೀರ್ ಇವತ್ತಿನವನ್ನು ಹಿಡಿತ ಸಾಧಿಸಿ ಸೂಪರ್ ಓವರ್ ನಲ್ಲಿ ಗೆಲ್ಲಿಸಿದಂತ ಇದೇ ಜಾಹೀರ್ ಇಲ್ಲಿ ಕ್ಯಾಚ್ ಆಟಗಾಗಿ ಯತ್ನವಿತ್ತು. 2 ओवर समाप्त हो चुकी है। तो 2 ओवर आज तक की समय बाकी इस वक्त फुल क्रॉस के पता खाने के बाद अरमान किया था पर गेंद जब तक गेंद खेले एक घना सा इस बार गेंद का वाइड राइट अब तक से बाहर निकलता हुआ वाइड करा जिन्हें भी आता है अमित शाह इसी के साथ 7 पर बंद कर रहे हैं। समय नंबर 16 टीम वाला ओवर नंबर 4 टीम बना और इसका गरज सुना फाजिल काबल्ला गेंद सीधा सीमा लेने की बाहर चल बराबर कर दीजिए तो इसी के साथ रन से आगे बढ़ता हुआ 13 का रन था तब 3 ओवर का स्कोर आखिरी गेंद से बाकी सारा सीधा गेंद कल थोड़ी की the second the beहतरीन फाजिल की बल्ले से निकले हुए इस शॉट के रन संख्या को रफ्तार पकड़ते हुए 19 पर जाकर खड़ा कर दिया। वन मोर इस मौके पर गलत गेंदबाज जरूर की लेकिन फायदा यहाँ पर कंडक्ट सुपर किंग्स का हुआ। तो इस वक्त वटा देगा ताकत स्ट्रोक गेंद और सीधा सीमा किस्मत जब साथ देता है तो किसी से क्या कहना नहीं होता है अपना चौका चौका लगता और लेकिन वहां पर अल्ताफ के हाथ से उठाते हुए अब तेरा ट्रेडिशनल स्ट्राइक 6 रन 3 लगातार छक्के लगा फाजिल लगातार की जगह जाफर की और मगर जाहिरा की गेंदबाजी के लिए करते हुए रफ्तार करेंगे आज जहीद की बॉल पर जिनके रन से बढ़ जाएंगे बेहतरीन स्ट्रोक और जब तक गेंद की दौड़ करेंगे आसानी के साथ ओवर 6 में रियाज का तक होता ये स्टाइल में करेंगे 3 गेंद छिड़ना बेहतरीन रफ्तार करेंगे और उतनी बेहतरीन फील्डिंग का मुजाहरा 8 गेंद शेष बाकी यहाँ पर तो डॉक्टर होता इस बार बेहतरीन थ्रो वहाँ पर जाफर मौजूद फील्डिंग अरमान करने वाला गेंदबाज इस वक्त 5 फीट के लिए रफ्तार वाली गेंदबाज करो बेहतरीन स्ट्रोक गेंद क्या थोड़ी सफलता के लेकिन इस बार बेहतरीन गेंद का मुजाहरा और आस्था ಕೇವಲ 5 ಓಟವನ್ನು ಸಂಪಾದಿಸಿದ್ದು 3ನೇ ಓವರ್ ತೃತೀಯ ಓವರ್ ಜಾಫರ್ ಅವರಲ್ಲಿ ಮಳೆಯಲ್ಲಿ ಆರಂಭವಾಗಿದೆ 20 ಓಟಗಳ ಕಡೆಯಾಗಿದ್ದು ಕೇವಲ 9 ನಿಮಿಷದಾಗ ಗೋಲ್ ಕ್ಷೇತ್ರದಲ್ಲಿ ಗೋಲ್
ಮಂಗಳೂರಿನ ಯುವಕ ತನ್ನ ಹೆಸರನ್ನು ಊರಿನ ಹೆಸರನ್ನು ಉನ್ನತ ಮಟ್ಟಕ್ಕೆ ಏರಿಸಲು ತನ್ನದೇ ಆದಂತಹ ಆಟವನ್ನು ಪ್ರದರ್ಶಿಸಿ ನಮ್ಮೊಂದಿಗೆ 6 ಎಸೆತಗಳ ಮುಂದೆ 6 ಸಿಕ್ಸರ್ ದುಬೈನಲ್ಲಿ ವಿದೇಶದ ಮಣ್ಣಿನಲ್ಲಿ ದುಬೈ ಮೈದಾನದಲ್ಲಿ 6 ಎಸೆತಗಳ ಮುಂದೆ 6 ಸಿಕ್ಸರ್ ದಾಖಲಿಸಿ ಇತಿಹಾಸವನ್ನು ಸೃಷ್ಟಿಸಿದ ಈ ವೀರ ಶೂರ ಪರಾಕ್ರಮ ಆಟಗಾರ ಹರ್ಷಾದ್ ಬಜಾಜ್ ಜೋರಾದ ಚಪ್ಪಾಳೆಗಳ ಬಳಿ ಮತ್ತೊಮ್ಮೆ ಎದುರಾಳಿಗಳಾಗಿ ಇಲ್ಲಿ ಮತ್ತೊಮ್ಮೆ ಈ ಬಾರ ಜವಾಬ್ದಾರಿಯುತ ಆಟಗಾರ ಇಲ್ಲಿ ನಿರಂತರವಾಗಿ 7 ವರ್ಷಗಳ ಕಾಲ ಕ್ರಿಕೆಟ್ ಪ್ರೇಮಿಗಳೇ, ಕ್ರಿಕೆಟ್ ಬಂಧುಗಳೇ, ಕ್ರಿಕೆಟ್ ಅಭಿಮಾನಿಗಳೇ ಹಾಗೂ ಈ ಊರಿನ ಒಗ್ಗಟ್ಟನ್ನು ಎತ್ತಿ ತೋರಿಸಲು ಇಲ್ಲಿ ಬಂದು ತಮ್ಮ ಕ್ರಿಕೆಟಿನೊಂದಿಗೆ ಸೌಹಾರ್ದವನ್ನು ಮೆರೆದ ನಮ್ಮೂರಿನ ಈ ಊರಿನ ಹಿರಿಯರೇ, ಕಿರಿಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಸಹೋದರ ಸಹೋದರಿಯರೇ, ದಯವಿಟ್ಟು ಹಾಜಿ ಇದ್ದಿಕುಂಜಿ ವೇದಿಕೆ ಬನ್ನಿ ಸರ್. ಹಾಜಿ ಇದ್ದಿಕುಂಜಿ ದಯವಿಟ್ಟು ನಿಮ್ಮನ್ನ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ. ಈ ಒಂದು ಅಭೂತಪೂರ್ವ ಕ್ರಿಕೆಟ್ ಕೂಟ ಈ ದಿನ ಈ ಕ್ಷಣ ಮುಕ್ತಾಯವಾಗಿದೆ. ಆದರೂ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಇದು ಬಹಳಷ್ಟು ಕೇವಲ ಮುಂಬಯಿಯಲ್ಲಿದ್ದ ಈ ಆಟ ಈ ಒಂದು ಮಂಗಳೂರಿಗೆ ತಂದು ಈ ದೇಶ ವಿದೇಶಗಳಲ್ಲಿಯೂ ಕೂಡ ಈ ಕಂದಕ್ ಎಂಬ ಈ ಊರಿನ ಹೆಸರು ಮಾತ್ರವಲ್ಲ, ಇಲ್ಲಿಯ ಗಲ್ಲಿ ಪ್ರೀಮಿಯರ್ ಲೀಗ್ ಒಂದು ವಿಶೇಷತೆಯನ್ನ ಹೊಂದಿದೆ ಅಂತ ಹೇಳಲು ಬಹಳ ಹೆಮ್ಮೆ ಪಡ್ತೇವೆ. ಈ ಒಂದು ಸುಂದರವಾದ ಈ ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಇಂದು ಏಳು ತಂಡಗಳು ಇಲ್ಲಿ ಭಾಗವಹಿಸಿದ 7 ತಂಡದ ನಾಯಕರುಗಳು ಕೂಡ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಸಂಘಟಕರ ಪರವಾಗಿ ವಿನಂತಿಸ್ತಾ ಇದೆ. ಭಾಗವಹಿಸಿದ 7 ತಂಡಗಳ ನಾಯಕರು ದಯವಿಟ್ಟು ವೇದಿಕೆಗೆ ಬಂದು ವೇದಿಕೆಯಲ್ಲಿ ಕುಳಿತು ಈ ಸಮಾರೋಪ ಪ್ರೀಮಿಯರ್ ಲೀಗ್ ಕೂಟವನ್ನ ಯಶಸ್ವಿಯಾಗಿ ಮುಗಿಸಲು ನಮ್ಮೊಂದಿಗೆ ತದೇಕ ಚಿತ್ತದಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ 7 ತಂಡದ ನಾಯಕರು ವೇದಿಕೆಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಅತ್ಯುತ್ತಮವಾದ ವೇದಿಕೆಯಲ್ಲಿ ಮಹಿಳಾ ಶಿರೋಮಣಿಯಾಗಿ ಪೊಲೀಸ್ ಅಧಿಕಾರಿಯಾದ ಫೈಜುನ್ ನಿಸಾ ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿ ಇಂದು ಸನ್ಮಾನಿತರಾಗುವ ಕ್ರಿಕೆಟ್ ಸಾಮ್ರಾಜ್ಯದ 2 ಮುತ್ತುಗಳಿದೆ. ಹರ್ಷದ್ ಬಜಾಲ್ ಯಂಗ್ ಫ್ರೆಂಡ್ಸ್ ಇರುವ ತಂಡದ ಆಟಗಾರ, ಅದೇ ರೀತಿ ಚೇತನ್ ರಿಲಯನ್ಸ್ ತಂಡದ ಹಿರಿಯ ಆಟಗಾರ. ಈ ಇಬ್ಬರನ್ನು ಕೂಡ ಈ ಮುಖ್ಯ ವೇದಿಕೆಗೆ ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೀವಿ. ವೇದಿಕೆಯಲ್ಲಿದ್ದಾರೆ ಫ್ಯಾಷನ್ ಬುರ್ಕಾ ಮಾಲಕರಾದ ರಿಯಾಜ್, ಇವರನ್ನು ಕೂಡ ಈ ಒಂದು ಸುಂದರ ವೇದಿಕೆಗೆ ಇವರನ್ನ ನಾನು ಪ್ರೀತಿ ಮೆಡಿಕಲ್ ಮಂಟಪದ ಇದರ ಮಾಲಕರಾದ ನವಾಜ್ ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ. ನ್ಯಾಷನಲ್ ಮೆಡಿಕಲ್ ಮುಲ್ಲಾ ಇದರ ಮಾಲಕರಾದ ಹಮೀದ್ ಸರ್ ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಗೌರವದಿಂದ ಅವರನ್ನು ಕೂಡ ಸ್ವಾಗತಿಸ್ತಾ ಇದೆ. ಇನ್ನು ಇಂದು ನಿಮ್ಮೆಲ್ಲರ ಪ್ರೀತಿ ಪಾತ್ರಕ್ಕೆ ಒಂದು ವಿಶ್ವಸನೀಯವಾಗಿ ನಿಮ್ಮ ಮುಂದೆ ಬಂದು ನಿಂತ ರೆಡ್ ಡಾಟ್ ಇದರ
ಮಾಲಕರಾದ ನವಾಜ್ರವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸುತ್ತಾ ಈ ಒಂದು ಸುಂದರ ಗಲ್ಲಿ ಪ್ರೀಮಿಯರ್ ಲೀಗ್ ಎಂಬ ಒಂದು ಕೂಟವನ್ನು ಓರ್ವ ಜನನಾಯಕನಾಗಿ, ಅದರಲ್ಲೂ ಈ 10:30 ಸಮಯದಲ್ಲಿ ಇಷ್ಟೊಂದು ಜನರನ್ನ ಸೇರಿಸಲು, ಅದು ಒಂದು ಕ್ರಿಕೆಟಿನ ಮೂಲಕ ಸೇರಿಸಲು, ನಿಜವಾಗಿಯೂ ಅದಕ್ಕೆ ಆ ಕ್ರಿಕೆಟ್ ಎಂಬುದಕ್ಕೆ ತಮ್ಮ ಚಾಕಚಕ್ಯತೆಯನ್ನ ಕೊಟ್ಟು ಆ ಜನರನ್ನ ಆಕರ್ಷಿಸಿ, ಕೇವಲ ಜನನಾಯಕನೆಂದರೆ ಏನು, ಆ ಜನನಾಯಕನಿಗಿರುವ ಪ್ರಬುದ್ಧತೆ ಏನು, ಅವನಲ್ಲಿರುವ ಶ್ರದ್ಧೆ ಏನು ಎಂಬುದನ್ನ ಆ ವಿಶ್ವಾಸದ ಮೂಲಕ ಕ್ರಿಕೆಟಿನೊಂದಿಗೆ ಅರಿತು ಬೆರೆತು ಈ ಗಲ್ಲಿ ಪ್ರೀಮಿಯರ್ ಲೀಗ್ ಕೂಟವನ್ನ ಯಶಸ್ವಿ ಮಾಡಿಕೊಟ್ಟ ಅಬ್ದುಲ್ ಲತೀಫ್ ಸ್ಥಳೀಯ ಪಾಲಿಕೆಯ ಸದಸ್ಯರು ಅವರನ್ನು ಕೂಡ ಸ್ವಾಗತಿಸಿ, ಬಂದ ಅತಿಥಿಗಳನ್ನ ಸ್ವಾಗತಿಸಲು, ಅದೇ ರೀತಿ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಇದರ ಆ ವಿಷಯದ ಬಗ್ಗೆ, ಅಂದರೆ ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಈ ಗಲ್ಲಿ ಪ್ರೀಮಿಯರ್ ಲೀಗ್ ಕೂಟ ಮಾಡಿದ್ದೀರಿ ಅನ್ನುವ ಇದರ ಬಗ್ಗೆ ಇಲ್ಲಿ ತಮ್ಮ ಅಂತರಾಳದ ಮಾತನ್ನ, ಹೃದಯಾಂತರಾಳದಲ್ಲಿ ಬಚ್ಚಿಟ್ಟ ಮಾತನ್ನ ನಿಮ್ಮ ಮುಂದೆ ಹೇಳಲು ಬಂದ ಅತಿಥಿಗಳನ್ನ ಸ್ವಾಗತಿಸಲು ಅಬ್ದುಲ್ ಲತೀಫ್ ರವರನ್ನ ಪೋಡಿಯಂಗೆ ಪ್ರೀತಿಯಿಂದ ಕರೀತಾ ಇದ್ದೀವಿ. ಗಲ್ಲಿ ಪ್ರೀಮಿಯರ್ ಲೀಗ್ GPL ಎಂಬ ಹೆಸರಿನಿಂದ ಕಳೆದ ಸೀಸನ್ 3 ಆಗಿ ಅಲ್ಹಮ್ದುಲಿಲ್ಲಾ ಅಲ್ಲಾಹನ ದಯದಿಂದ ಸರ್ವ ಸ್ತುತಿ ಅವನಿಗೆ ಸ್ತುತಿಸ್ತೊಂದಿಗೆ ಇವತ್ತು ಕೂಡ ನಮ್ಮ ಭಾಗ್ಯ ಅವನು ಸ್ತುತಿಸಿತ ನಮ್ಮನ್ನು ಪೂರ್ತಿಗೊಳಿಸಿದರು. ಯಾರು ಯಾವ ಅನ್ಯಾಯ ಮಾಡಿದರು ದೇವರ ದಯ ನಮ್ಮ ಮೇಲೆ ಇದೆ, ಆ ದೇವರು ಅವರಿಗೆ ಕೂಡ ಉಳಿತನ್ನು ಕರುಣಿಸಲೆಂಬ ಪ್ರಾರ್ಥನೆಯೊಂದಿಗೆ ಇವತ್ತಿನ ಗಲ್ಲಿ ಪ್ರೀಮಿಯರ್ ಲೀಗ್ ಈ ಒಂದು ಪಂದ್ಯಾಟದ ಉದ್ದೇಶವೇ ಇದು ವ್ಯವಹಾರ ಅಲ್ಲ, ಇದು ಕಮರ್ಷಿಯಲ್ ಅಲ್ಲ. ನಾವು ಬೆಳೆದ ನಮ್ಮ ಗಲ್ಲಿಯಲ್ಲಿ ನಮ್ಮ ಪ್ರೀತಿಯ ಒಂದು ಕ್ರೀಡೆ ಮುಂದುವರಿಸ್ತಾ ಇರಬೇಕು ಅಂತ ಹೇಳಿ ಮಾಡಿದಂತಹ ದಿವಂಗತ ಸರೋಜಿನಿ ಪುಂಡಲಿ ಕರ್ಕೇರ್ ಅವರ ಹೆಸರಿನಿಂದ ನಡೆಯುವಂತಹ ಈ ಗಲ್ಲಿ ಕ್ರಿಕೆಟ್ ಸೀಸನ್ 4ನ ಇವತ್ತಿನ ಅತಿಥಿಯಾಗಿ ಸಮಾಜದಲ್ಲಿ, ಸಮುದಾಯದಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಮಹಿಳೆಯಾಗಿ ತನ್ನ ಸ್ವಾಭಿಮಾನಕ್ಕಿಂತ ಜಾಸ್ತಿಯಾಗಿ ನಾವು ಯಾವುದು ಹೇಳಿದರೂ ಕೂಡ ಅದನ್ನು ಅದೇ ತರವಾದಂಥ ಫೈಜುಲ್ ನಿಸಾ ಮೇಡಮ್ ಅವರು ಇವತ್ತು ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೆ ಸಮಸ್ತ ಗಲ್ಲಿ ಕ್ರೀಡಾ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಇನ್ಸ್ಪೆಕ್ಟರ್ ಆಗಲಿ, ನಮ್ಮ ACP ಆಗಲಿ, ನಮ್ಮ DCP ಆಗಲಿ, ನಮ್ಮ ಪೊಲೀಸ್ ಆಯುಕ್ತರಾಗಲಿ, ಯಾವುದೇ ವ್ಯವಸ್ಥೆಗೆ ಒಬ್ಬ ನಂಬಿಕೆಯ ಅಧಿಕಾರಿಯಾಗಿ ನೀವು ನಮ್ಮೊಟ್ಟಿಗಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಉನ್ನತ ಹುದ್ದೆಯೊಂದಿಗೆ ಈ ಸಮಾಜಕ್ಕೂ ಈ ಸಮುದಾಯಕ್ಕೂ ನೀವು ಹೆಸರು ಉಳಿಸಿ ಅಂತ ಹೇಳಿ ನಿಮಗೆ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಿಮ್ಮನ್ನು ಅಲ್ತಾಫ್ ಅವರು ಬಂದು ಸ್ವಾಗತಿಸುವ ಕೇಳಿಕೊಳ್ತಿದ್ದೇನೆ. ಗಲ್ಲಿಯಲ್ಲಿ ಯಾವುದೇ ಕ್ರೀಡೆ ನಡೆಯುವುದಾದರೆ ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ. ನಿಮ್ಮಂಥ ಸ್ನೇಹಿತರು, ಹಿರಿಯರು, ಅಣ್ಣಂದಿರು, ತಾಯಂದಿರು ನಿಮ್ಮೆಲ್ಲ ಸಹಕಾರದೊಂದಿಗೆ ಒಬ್ಬ ಸಹೋದರ ಬಾಂಧವಲ್ಲಿ ಗಲ್ಫಲ್ಲಿ ಇದ್ದರೆ ಕೂಡ ಮುಬ್ಬಿನಂತ ವ್ಯಕ್ತಿ ಅವನು ನೀಡಿದ ಋಣ ಅವನ ಅಣ್ಣನ ನನ್ನ ಅತಿಥಿಯಾಗಿ ಕಲ್ತಿದ್ದೇನೆ. ಕ್ರೀಡೆಗೆ ಕ್ರೀಡೆ, ಇಲ್ಲಿ ಸೌಹಾರ್ದ, ರಕ್ತದಾನ, ಈ ಜಮಾತಿಗೆ ಯಾವುದಿದ್ದರೂ ಕೂಡ ನನ್ನದು ಕೂಡ ಒಂದು ಸೇವೆ ಅಂತ ಹೇಳಿ ಒಬ್ಬ ಸಹೋದರ ಬಾಂಧವಲ್ಲಿ ನನ್ನೊಟ್ಟಿಗೆ ವಿದ್ಯಾರ್ಥಿ ಜೀವನದಿಂದ ಹಿಡಿದು ಇಲ್ಲಿ ತನಕ ಇವತ್ತು ಕೂಡ ಲೆಜೆಂಡಲ್ಲಿ ಆಡಿದಂಥ ಒಬ್ಬ ಒಡಹುಟ್ಟಿದ ಸಹೋದರ ಬಾಂಧವಂತ ನಮ್ಮೆಲ್ಲರ ಆತ್ಮೀಯದಂತ ಶರೀಫ್ ಕಂದಕವರಿದ್ದಾರೆ. ಇವರ ವಿಶೇಷತೆ ಹೇಳಿದರೆ ನಮ್ಮ GPL ಪ್ರಾರಂಭವಾಗುವಾಗ ಸ್ವಂತ ಉದ್ಯೋಗದಿಂದ ಗಲ್ಫಲ್ಲಿ ಇದ್ದರೂ ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಇದರ ಅಂತ್ಯದ ಒಂದು ದಿನಕ್ಕಾದರೂ ಕೂಡ ನಾನು ಬರ್ತೇನೆ. ಶರೀಫ್ ಭಾಯ್, ಇದು ನೀವು ಈ ಪ್ರದೇಶದ ಊರಿಗೆ ಕೊಟ್ಟ ಪ್ರೀತಿ, ವಿಶ್ವಾಸ, ಸಹೋದರತೆ. ಖಂಡಿತವಾಗಿಯೂ ನಿಮ್ಮನ್ನು ನಾನು GPL ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಿಮಗೆ ನಮ್ಮ ಅತಿಥಿಯಾದಂಥ ನಿಮಗೆ ಕೆರಿಮ್ ಅವರು ಬಂದು ಸ್ಮರಣಿಕೆ ನೀಡ ಕೇಳಿಕೊಳ್ತಿದ್ದೇನೆ. ನಮ್ಮವರೇ, ನಮ್ಮ GPLನ ಜರ್ಸಿ ಅವರಲ್ಲಿ ಕೂಡ ಅವರು ನಮ್ಮವರೇ. ಇವತ್ತಿನ ಫೈನಲ್ ಪಂದ್ಯಗಳು ನಮ್ಮವರೇ.
ಸದಾ ನಮಗೆ ಅಲಿಯಾಂಕ ಏರಿ ಭಾವ ಅಂತೇಳಿ ನಾವು ಪ್ರೀತಿಯಿಂದ ಕರೆಯುವಂತಹ ನನ್ನ ಒಡಹುಟ್ಟಿನ ಸಹೋದರಿ ಅಸ್ಮಾನ್ ಅವರ ಹಸ್ಬೆಂಡ್ ಆದಂತಹ ಇದ್ದು ಕುಂಜಿಯವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರು ಯಾವುದೇ ಪಂದ್ಯದ್ರು ಕೂಡ ಇಲ್ಲಿ ಬಂದ ಅತಿಥಿಯಾಗಿ ಯಾವುದೇ ಕೂಡ ನಮಗೆ ಸಹಕಾರ ನೀಡುವಂತಹ ಈ ಊರಿನ ಅಲಿಯಾಂಕ ಆದಂತಹ ಇದ್ದು ಕುಂಜಿಯವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ರಾಕೀಬ್ ಅವರು ಬಂದು ಸ್ಮರಣಿಕೆ ನೀಡಬೇಕು ಕೇಳಿಕೊಳ್ತಿದ್ದೇನೆ. ಅದೇ ತರ ಒಬ್ಬ ಯುವ ಉದ್ಯಮಿಯಾಗಿ ಸಮುದಾಯ ಸಮಾಜಕ್ಕೆ ಒಬ್ಬ ಮಾದರಿಯಾಗಿ ಯಾರೋ ಹೇಳಿ ಕೇಳಿದ್ರು ಕೂಡ ತನ್ನಿಂದ ಇಲ್ಲ ಅಂತ ಹೇಳದೆ ಏನಾದರೂ ಸೇವೆ ನೀಡುವುದರೊಂದಿಗೆ ಕುಂದಾಪುರದಿಂದ ಮಂಗಳೂರು ಕಡೆಗೆ ಬಂದು ಮಂಗಳೂರಿನ ಟೋಕಿಯೋ ಮಾರ್ಕೆಟ್ ಉದ್ಯಮಿಯಾಗಿ ಅಲ್-ಅಜಾರ್ ಮದ್ರಸೆಗೆ ತನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಕಳಿಸುವ ಸಂದರ್ಭದಲ್ಲಿ ಅಲ್ಲಿಯ ಗುರುಗಳ ಪ್ರೀತಿಯ ಪಾತ್ರರಾಗಿ ಇವತ್ತು ನಮ್ಮ ಕಂದಕ ಪ್ರದೇಶದಲ್ಲಿ ಒಬ್ಬ ಸ್ವಂತ ಉದ್ಯಮ ಮಾಡಿ ನಮಗೆಲ್ಲ ಯಂಗ್ ಎನರ್ಜಿ ಆಗಿದಂತ ರಿಯಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸನೆ ಅವರಿಗೆ ಶಾಹಿದವರು ಬಂದು ಸ್ಮರಣಿಕೆ ನೀಡಕ್ಕೆ ಕೇಳಿಕೊಳ್ತಿದ್ದೇನೆ. ನನ್ನ ಊರಿನವರಲ್ಲದಿದ್ದರೂ ರಾಜಕೀಯದಲ್ಲಿ, ಸಾಮಾಜಿಕದಲ್ಲಿ, ಧಾರ್ಮಿಕದಲ್ಲಿ ಒಬ್ಬ ಮೆಡಿಕಲ್ ಉದ್ಯಮಿ ಆದರೂ ಕೂಡ ಸದಾ ಜನರೊಂದಿಗೆ ಎಲ್ಲ ವ್ಯವಸ್ಥೆಯಲ್ಲಿ ಮುಂದೆ ಬರೆದು ರೆಡ್ ಡಾಟ್ ಮೆಡಿಕಲ್ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಚಾರಕ್ಕಿಂತ ಜಾಸ್ತಿ ಮಾನವೀಯತೆ ಸೇವೆ ನೀಡಿದಂಥ ನನ್ನ ಆತ್ಮೀಯ ನವಾಜ್ ಮಂಟಪದವರು ಬಂದಿದ್ದಾರೆ. ಅವರೇ ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಕೌಶಿಕ್ ಅವರು ಎಲ್ಲಿದ್ದರೂ ಕೂಡ ಬಂದು ಸ್ಮರಣಿಕೆ ನೀಡಬೇಕಾಗಿ ಕೋರುತ್ತಿದ್ದೇನೆ. ನಮ್ಮವರೇ, ನಮ್ಮ ವಾರ್ಡಿನವರು ಒಂದು ನ್ಯಾಷನಲ್ ಮೆಡಿಕಲ್ ಮುಖಾಂತರ ಆರೋಗ್ಯ ಇಲಾಖೆಯಲ್ಲಿ ಎಲ್ಲ ವೈದ್ಯರಿಗಾರರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳವಣಿಗೆದ್ದು ಗರ್ಭಿಣಿಗಳಿಗೆ, ಮಕ್ಕಳಿಗೆ ಯಾವುದೇ ಕಾಯಿಲೆ ಬಗ್ಗೆ ವೆನ್ಲಾಕ್ ಮುಖಾಂತರ ಸದಾ ಸೇವೆ ನೀಡುವಂಥ ನ್ಯಾಷನಲ್ ಮೆಡಿಕಲ್ ಮಾಲೀಕರಾದ ಅಮೀದ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಸಾಜ್ ಅವರು ಬಂದು ಸ್ಮರಣಿಕೆ ನೀಡಬೇಕು ಹೇಳಿಕೊಳ್ತಿದ್ದೇನೆ. ನನ್ನ ಮುಂದಿನ ಭವಿಷ್ಯದ ಸಮಸ್ತ ಕ್ರೀಡಾಪಟುಗಳೇ, ನಿಮ್ಮೊಬ್ಬ ಸಹೋದರನಾಗಿ ಮ್ಯಾಂಗ್ಳೂರ್ 11 ಕಂದಕ್ಕೆ ಇನ್ನಿತರ ತಂಡದಲ್ಲಿ ಆಡಿದ ಆತ್ಮೀಯದೊಂದಿಗೆ ನಾನು ಇವತ್ತು ಕಾರ್ಪೊರೇಟರ್ ಆಗಿರ್ಬೋದು. ಒಂದು ಕಾಲದಲ್ಲಿ ಮಂಗಳೂರಿನ ನೆಹರು ಮೈದಾನದಲ್ಲಿ ಸ್ಪೋರ್ಟ್ಸ್ ಫೆಸ್ಟಿವಲ್ ಆಗುವ ಸಂದರ್ಭದಲ್ಲಿ ನಾನು ಜಾಸ್ತಿ ಪ್ರೀತಿ ಗೌರವದಿಂದ ನೋಡಿದಂತಹ ಚೇತನ್ ಅವರು ಇವತ್ತು ನನ್ನೊಟ್ಟಿಗೆ ನಾನೊಬ್ಬ ಕಾರ್ಪೊರೇಟರ್ ಕೂಡ ತಾವು ಅತಿಥಿಯಾಗಿ ಬಂದಿದ್ದೀನಿ. ನಿಮ್ಮ ನಾನೊಂದು ಇನ್ನೊಬ್ಬ ಪ್ರೀತಿಯಿಂದ ನೋಡಿದ ಒಂದು ವ್ಯಕ್ತಿ ಗೋರಿ ಸುರೇಶ್ ಅವರು ಇವತ್ತು ನಮ್ಮ ನಗಲಿದ್ದರು ಕೂಡ, ಇಕ್ಬಾಲ್ ನಮ್ಮ ನಗಲಿದ್ರು ಕೂಡ ಆ ಭಗವಂತನವರಿಗೆ ಕೂಡ ಆತ್ಮಕ್ಕೆ ಶಿರಶಾಂತಿ ಕರುಣಿಸಿನಲ್ಲಿ ಪ್ರಾರ್ಥನೆಯೊಂದಿಗೆ ಇವತ್ತು ನಮ್ಮೊಟ್ಟಿಗೆ ಚೇತವರು ಬಂದಿದ್ದಾರೆ. ಚೇತವರ ಬಗ್ಗೆ ಕ್ರೀಡಾಪಟುಗಳ ಯುವಕರಲ್ಲಿ ಒಂದು ಮಾತಾಡ್ತೇನೆ. ತನ್ನ ತಂಡ ಸೋಲ್ಲಿ, ತನ್ನ ತಂಡ ಗೆಲ್ಲಿ, ನೀವೆಲ್ಲ ಧೋನಿಯನ್ನು ಕೂಲ್ ಕ್ಯಾಪ್ಟನ್ ಅಂತ ಹೇಳಿದರೆ ನಾವು ಅವತ್ತು ಚೇತನ್ ರಿಲಯನ್ಸ್ ಜೊಪ್ಪನ್ನು ಕೂಲ್ ಕ್ಯಾಪ್ಟನ್ ಕರಿತಾ ಇದ್ದೇವೆ. ಯಾವುದೇ ಮ್ಯಾಚಲ್ಲಿ, ಯಾವುದೇ ಸಂದರ್ಭದಲ್ಲಿ ಕೂಡ ಇವರು ನನ್ನ ಟೀಮ್ ಸೋತದಲ್ಲ. ವಿಜಯಲಕ್ಷ್ಮಿ ಎದುರಲ್ಲಿ ಕೇವಲ 1 ಓವರಿಗೆ 3 ರನ್ ಇದ್ದಾಗ ರಿಲಯನ್ಸ್ ಅಸ್ಲಾಂ ಅವರ DM ಅಸ್ಲಾಂ ಅವರ ಒಂದು ಪೆಡ್ಲೈಟಲ್ಲಿ ಟ್ರೋಫಿ ಆದಾಗ ಇಡೀ ಮಂಗಳೂರಿನಲ್ಲಿದ್ದ ಅಭಿಮಾನಿಗಳ ಕಣ್ಣೀರಾದಾಗ ಚೇತವರ ಹೃದಯ ಒಂದು ಕಲ್ಲಿನ ಹೃದಯದಾಗ ಹೇಳಿದ್ದು, ದೇವರ ದಯ ಎಂಕ್ಲಿಗೆ ಇಜ್ಜಿನಂಡ ಎಂಕ್ಲು ಏರ್ನ ಪಂಡ ಸುಖ ಇಜ್ಜಿ. ಆ ಮಾತು ಇವತ್ತಿನ ಕ್ರೀಡೆಯಲ್ಲಿ ಕೂಡ KSK ಆಗಲಿ, ವಾರಿಯರ್ಸ್ ಆಗಲಿ ಅದೃಷ್ಟ ಇರುವಾಗ ನಾವು ಸಕ್ಸಸ್. ರಾಜಕೀಯದಲ್ಲಿ ಯಾವುದಲ್ಲೂ ಕೂಡ ಅದೃಷ್ಟ ನಮ್ಮನ್ನು ಬಿಡುವಾಗ ನಮ್ಮ ಶನಿ ನಮ್ಮನ್ನು ಹಿಡಿದು ನಾವು ಇನ್ನೊಬ್ಬರಿಗೆ ಬೆರಳು ತೋರಿಸ್ತೇವೆ. ಖಂಡಿತವಾಗಿಯೂ ಚೇತನ್ನ, ನಿಮಗೆ ದೇವರು ದೀರ್ಘ ಆರೋಗ್ಯ ಆಯುಷ್ಯ ಕೊಡಲಿ. ನಿಮ್ಮ ಮೌನ, ನಿಮ್ಮ ಸೈಲೆಂಟ್ ಕಿಲ್ಲರ್, ಅದರ ಮೇಲೆ ಅಭಿಮಾನ ಮೇಲೆ ನಾವು ನಿಮ್ಮನ್ನು ಕರೆದು
ಸಮಸ್ತ ಗಲ್ಲಿ ಕ್ರೀಡಾಪಟುಗಳು ನಿಮಗೊಂದು ಸನ್ಮಾನ ನಾವು ಕರೆದಿದ್ದೇವೆ. ನೀವು ಬಂದಿದ್ದೀರಿ. ನಿಮ್ಮನ್ನು ಕೂಡ ಸಮಸ್ತ ಗಲ್ಲಿ ಕ್ರೀಡಾಪಟುಗಳಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನೊಬ್ಬ ಉರುವ ಎಂದರೆ ಮಂಗಳೂರಿನ ಜನತೆಗಲ್ಲ, ಕರ್ನಾಟಕ ಕೋಸ್ಟಲ್ ಏರಿಯಾಗೆ ಕ್ರಿಕೆಟ್ ಕಾಶಿ ಎಂದು ಹೆಸರುವಾಸಿಯಾದಂತಹ ನನ್ನ ಸಮುದಾಯದ, ನನ್ನ ಸಮಾಜದ ಸಮಸ್ತ ಸರ್ವಧರ್ಮರು ಪ್ರೀತಿಸಿ ನಿನ್ನೆಯಿಂದ ಇವತ್ತಿಗೆ ಯೂಟ್ಯೂಬ್ ಅಲ್ಲಿ ಹೈಯೆಸ್ಟ್ ಲೈಕ್ ಕೊಟ್ಟೊಂದು ವ್ಯಕ್ತಿ ಇದ್ದಾರೆ, ಅದು ಹರ್ಷದ್ ಬಜಲ್. ಇಂಥ ಹರ್ಷದ್ ಬಜಲ್ ಅನ್ನು ಒಂದೇ ಕರೆಯಲ್ಲಿ ಕರೆಯುವಾಗ ಹರ್ಷದ್ ಬಜಲ್ ನನ್ನ ತಿಳಿದು ಮಾತು ಒಂದೇ, ತಾವು ಕಾರ್ಪೊರೇಟರ್ಗೆ ಅಂತ ನನಗೆ ಗೊತ್ತುಂಟು, ಅದಕ್ಕಿಂತ ಜಾಸ್ತಿ ನನ್ನ ಕಾರ್ಪೊರೇಟರ್ಗಿಂತ ಜಾಸ್ತಿ ನೀವು ಕ್ರೀಡೆಗೆ ಸಪೋರ್ಟ್ ಮಾಡ್ತೀರಿ. ನಾನು ಎಲ್ಲಿದ್ದರೂ ಕೂಡ ನಿಮ್ಮ ಕಾರ್ಯಕ್ಕೆ ಬರ್ತೇನೆ ಅಂತ ಹೇಳಿ ಈ ಪುಣ್ಯಾತ್ಮ ಇವತ್ತು ಬರುವಾಗ ದ್ಯಾರಲಗಟ್ಟೆಯಲ್ಲಿ ಒಂದು ಮ್ಯಾಚಿನ ಕಾರ್ಯಕ್ರಮಗಳಿದ್ದರು. ಆದರೆ ಟೂ ವೀಲರ್ ಹಿಡಿದು ಅಹಂಕಾರ ಅಹಂಭಾವ ಯಾವುದಿಲ್ಲದೆ ನಾನು ಪ್ರೀತಿಸುವ ಕ್ರೀಡೆ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಹರ್ಷದ್ ಅವರೇ, ಭವಿಷ್ಯ ನಿಮಗುಂಟು. ಈ ಸಮುದಾಯದ ಹೆಸರು ನಿಮ್ಮೊಟ್ಟಿಗುಂಟು. ಸಮಸ್ತ ಧರ್ಮದವರು ನಿಮ್ಮೊಟ್ಟಿಗುಂಟು. ಉರುವ ಫ್ರೆಂಚ್ ಕ್ರಿಕೆಟ್ ಕ್ಲಬ್ ಅಲ್ಲಿ ನೀವು ಆಡುವಾಗ ನಿಮ್ಮ ಬಗ್ಗೆ ನಾನು ಜಗದೀಶ್ ಶೆಟ್ಟಿ ಅವ್ರ ಹತ್ರ ಕೇಳಿದ್ದೇನೆ, ಲೋಕನಾಥ ಬೋಲರ್ ಹತ್ರ ಕೇಳಿದ್ದೇನೆ. ನಿಮ್ಮ ಬಗ್ಗೆ ನಮಗೆ ಗೌರವ ಉಂಟು, ಅಭಿಮಾನ ಉಂಟು. ನಾವು ಇಲ್ಲಿ ನಿಮಗೆ ಆಶೀರ್ವಾದ ಮಾಡಿ ಒಂದು ಸನ್ಮಾನ ಮಾಡೋದು ನಿಮ್ಮ ನಿವೃತ್ತಿ ಅಂತಲ್ಲ, ನೀವು ಮುಂದುವರಿಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನ ಇರಬೇಕು. ಮುಂದೆ ಒಂದು ದಿನ ಎಲ್ಲರೂ ಕರ್ನಾಟಕದ ರಾಜ್ಯೋತ್ಸವ ಕೂಡ ನಿಮ್ಮಂತವ್ರಿಗೆ ಸಿಗ್ಬೇಕಂತ ಹಾರೈಸೊಂದಿಗೆ ನಿಮ್ಮನ್ನು ಕೂಡ ಸ್ವಾಗತಿಸುತ್ತೇನೆ ಗಲ್ಲಿ ಕ್ರೀಡಾಪಟು ಪರವಾಗಿ. ಅದರೊಂದಿಗೆ ಎಲ್ಲ ಕಡೆಯಲ್ಲಿ ಪ್ರಶಸ್ತಿ ತೆಗೆಲಿಕ್ಕೆ ಇಬ್ಬರು ಕಪ್ತಾನರಿದ್ದಾರೆ. ಇವತ್ತು ನಮ್ಮೆಲ್ಲರ ಭಾಗ್ಯ, ಅತಿಥಿ ಮನೋಭಾವದಲ್ಲಿ ನನ್ನ 7 ತಂಡದ ಕಪ್ತಾನಗಳಿದ್ದಾರೆ. GPL ಪ್ರಾರಂಭ ಮಾಡುವಾಗ ಅದೃಷ್ಟದ ಮೇಲೆ ಆಡಿದ್ದಾರೆ. ಆದರೆ ಅದೃಷ್ಟದ ಲಕ್ಷ್ಮಿ ಇವತ್ತು KSK ಮತ್ತು ವಾರಿಯರ್ಸ್ಗೆ ಸಿಕ್ಕಿದ್ರು ಕೂಡ ಗೆದ್ದವರು ರಾಜರಾಗಿರ್ಬೋದು, ಸೋತವರು ಮಂತ್ರಿಗಳಾಗಿರ್ಬೋದು, ರಾಜ ಮಂತ್ರಿ ಒಟ್ಟಿಗೆ ಸೇರಿದರೆ ಸಮಾಜ ಮುಂದುವರ್ತದೆ. KSKಗೂ ಕೂಡ ಕಂದಕೋರಸ ನಿಮಗೆ ಅಭಿನಂದನೆ ಸಲ್ಲಿಸೊಂದಿಗೆ ಅದರೊಂದಿಗೆ ಭಾಗವಹಿಸಿದ ಇನ್ನಿತರ ತಂಡದಾದಂಥ KKR ಇರ್ಬೋದು, ಅದೇ ತರ ಅದರ ಎಲ್ಲ ಮಾಲಕರಿಗೆ ಮಗದೊಮ್ಮೆ ಆರ್ಥಿಕವಾಗಿ ಸ್ವಾಗತಿಸುವುದರೊಂದಿಗೆ ನಿಮ್ಮ ಸಹಕಾರ, ನಿಮ್ಮ ಸಹೋದರತೆ, ನಿಮ್ಮ ಸೌಹಾರ್ದ ಸದಾ ಈ ಸಮಾಜಕ್ಕೂ ಈ ಕಂದಕ ಪ್ರದೇಶಕ್ಕೂ ಇಲ್ಲಿನ ನಾಗರಿಕನಿಗೆ ಇರಲಿ ಅಂತ ಹೇಳೋದನಿಗೆ ಕೊನೆಯಲ್ಲಿ ನಿಮ್ಮೆಲ್ಲರದೊಬ್ಬ ಸಹೋದರ ಅಂತ ಹೇಳ್ತಿದ್ದೇನೆ. ಕ್ರೀಡೆ ನಡೆಸುವಾಗ ನಾವು ಕೂಡ ಟೆನ್ಷನ್ ಇರ್ತೇವೆ. ಒಂದು ಕಡೆ ನಮ್ಮ ಮೇಡಮಿಗೆ ಗೊತ್ತಿರ್ಬೋದು, ಇಲಾಖೆಯ ಅನುಮತಿ ಅವರನ್ನು ಟೈಮ್ ಕೊಟ್ಟಿರ್ತಾರೆ, ಮತ್ತೊಂದು ಕಡೆ ಕಾರ್ಪೊರೇಷನ್ ಅವರ ಅನುಮತಿ, ಮತ್ತೊಂದು ಕಡೆ ಊರಿನ ನಾಗರಿಕರದು. ಇದರ ನಡುವಿನಲ್ಲಿ ನಿಮ್ಮ ಮ್ಯಾಚಿನ ರಿಸಲ್ಟ್, ನಿಮ್ಮ ಸೋಲು ಗೆಲು, ಇದನ್ನೆಲ್ಲ ಈ ಒಂದು ದೇಹ ಟೆನ್ಷನ್ ತೆಗೆದ ಸಂದರ್ಭದಲ್ಲಿ ಮಾತಿನ ರೀತಿ ನೀತಿಯಲ್ಲಿ ಯಾರಿಗೆ ಏನಾದರೂ ಕೂಡ ನನ್ನ ಸ್ವಾರ್ಥಕ ನನ್ನ ಉದ್ದೇಶಕ್ಕೆ ಏನು ನಾನು ನಿಮ್ಮನ್ನ ಹತ್ರ ನೋವಿನ ಮಾತಾಡಲಿಲ್ಲ. ಯಾರಿಗಾದ್ರೂ ಅಂತ ಮಾತು ಇದ್ದರೂ ಕೂಡ ನಿಮಗೆ ಕ್ಷಮೆಯನ್ನು ಕೇಳದೊಂದಿಗೆ ಕೊನೆಯಲ್ಲಿ ಸಾಹೇಬರನ ಮಕ್ಕಳಿರುವ ಕಾರಣ ಬ್ಯಾರಿಗೆ ಲಾಂಗೇಜ್ ಹೇಳ್ತಾರೆ, ಫಿತ್ತಿನ ಹಾಕಿರೋನು, ಹೀಬತ್ ಹಾಕಿರೋನು, ಅವನಿಗೂ ಅಲ್ಲದ ಕಡಿಚಂತೆ ಎಲ್ಲರಿಗೂ ಆರೈಸದೊಂದಿಗೆ ಮಗದೊಮ್ಮೆ GPLಗೆ ಶುಭಾಶಯಗಳೊಂದಿಗೆ ಅವಕಾಶಕ್ಕೆ ಜೈ GPL. ಆಟಗಾರರನ್ನ ಅವರ ಪರಿಚಯವನ್ನ ಅವರ ಆ ಹೇಳುವ ರೀತಿಯಲ್ಲಿ ನಿಜವಾಗಿಯೂ ಆ ಭಾವುಕರಾಗಿದ್ದು ಕೂಡ ಅಬ್ದುಲ್ ಲತೀಫ್ ಕಂದಕ್ರವರಲ್ಲಿ ನಾವು ಕಂಡ್ವಿ. ಬಹಳ ಸುಂದರ ಶೈಲಿಯಲ್ಲಿ ಸ್ವಾಗತಿಸಿದ, ಪ್ರಸ್ತಾವಿಸಿದ ಅಬ್ದುಲ್ ಲತೀಫ್ ಕಂದಕ್ ಇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿ ರೆಡ್ ಡಾಟ್ ಎಂಬ ಡ್ರೈ ಫ್ರೂಟ್ಸ್ ಹಾಗೂ ಮೆಡಿಕಲ್ ಹಾಗೂ ಡ್ರೈ ಫ್ರೂಟ್ಸ್ ಇದರ ಒಂದು ಮಳಿಗೆಯ ಮಾಲಕ ನವಾಜ್ ಈ ಒಂದು ಸುಂದರ ಸಮಯದಲ್ಲಿ ನಮ್ಮ ಜೊತೆಗೆ ಬಂದು ಅದರ ಒಂದು ಇನಾಗ್ರೇಷನ್, ಅದರ ಒಂದು ಪ್ರಾರಂಭವನ್ನ ಈ ಒಂದು ವೇದಿಕೆಯಲ್ಲಿ ಆಗಬೇಕು ಅಂತೇಳಿ ಬಹಳಷ್ಟು ಕಾತರದಿಂದ ಈ ಒಂದು ಸಮಯಕ್ಕಾಗಿ ಕಾಯ್ತಾ ಇದ್ರು. ನವಾಜ್ರವರ ಆ ಆಶೆಯಂತೆ ಈ ಒಂದು ಸುಂದರ ಪ್ರದೇಶದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ, ಚಿಲುಮೆಯನ್ನ ಬೆಳಗುವ ಆ ಜ್ಯೋತಿಯ ಮಧ್ಯೆ ಈ ಒಂದು ಕಾರ್ಯಕ್ರಮ ಈಗ ನಡೆಯಲಿಕ್ಕಿದೆ.
ರೆಡ್ ಹಾರ್ಟ್ ಮೆಡಿಕಲ್ ಹಾಗೂ ಡ್ರೈ ಫ್ರೂಟ್ಸ್ ಈಗಾಗಲೇ ಲೋಕಾರ್ಪಣೆಯಾಗಿದೆ. ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಭಗವಂತನು ಇವರ ಆ ಉದ್ಯಮಕ್ಕೆ ಇನ್ನಷ್ಟು ಪುಷ್ಟಿ ಕೊಡಲಿ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂಡರಾಮ್ ಆ ಜಗತ್ತಿನಲ್ಲಿ ಮಹಾರಾಜರಂತೆ ಮೆರೆದ ತುಂಬಿ ಬರ್ತಾ ಇದೆ. ಮೊದಲಿಗೆ ಅಬ್ದುಲ್ ಲತೀಫ್ ಕಂದಕ್ರವರು ಹೇಳಿದ್ರು, ಸೋತುವೆ ಆ ಸೋಲು ಗೆಲುವಿನೊಂದಿಗೆ ಸಂಪಾದಿಸಲು ಪ್ರಯತ್ನಿಸ್ತಾ ಇದ್ದ ವ್ಯಕ್ತಿ ಈ ಚೇತನ್. ನಿಜವಾಗಿಯೂ ಅಂದಿನ ಕ್ರಿಕೆಟಿನಲ್ಲಿ ಎಷ್ಟೊಂದು ವೈಭವ ಇತ್ತು ಅಂತ ಹೇಳಿದ್ರೆ ತಂಡಕ್ಕಾಗಿ ಆಡ್ತಾ ಇದ್ದ ಆಟಗಾರರಿದ್ರು. ಆ ತಂಡಕ್ಕಾಗಿ ಆಡ್ತಾ ಇದ್ದ ಆಟಗಾರರಿಂದಲೇ ಈ ಚೇತನ್ ಬೆಳಗಿದ್ರು ಅಂತ ಹೇಳಿ ಬಹಳ ಸಂತೋಷದಿಂದ ಹೇಳ ಬಯಸ್ತೇನೆ. ಚೇತನ್ ಆಡಿದ ಅಂದಿನ ಆಟ ನಿಜವಾಗಿಯೂ ಇಂದು ಕೂಡ ನಮ್ಮ ಕಣ್ಣಂಚಿನಲ್ಲಿ ಮರೆಯಾಗಿದೆ, ನಮ್ಮ ಹೃದಯ ದಂಗಳದಲ್ಲಿ ಮನೆ ಮಾಡಿದೆ. ಚೇತನ್ ರವರ ಒಂದೊಂದು ಎಸೆತ, ಒಂದೊಂದು ಹೊಡೆತವೂ ಕೂಡ ಇಂದಿನ ಆ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು, ಕ್ರೀಡಾಭಿಮಾನಿಗಳ ಮನಸೂರೆಗೊಳ್ತಾ ಇತ್ತು, ಕ್ರಿಕೆಟಿನ ಇತಿಹಾಸದ ಪುಟಗಳನ್ನು ಸೇರ್ತಾ ಇತ್ತು. ಅಂದು ರಿಲಯನ್ಸ್ ಎಂಬ ತಂಡಕ್ಕೆ ಆಸರೆಯಾದ ನಾಯಕನಾಗಿದ್ರು ಈ ಚೇತನ್. ಎಷ್ಟೋ ಆಟಗಾರರ ಪೈಕಿ ತಂಡಕ್ಕಾಗಿ, ಅದು ಕೂಡ ಒಂದೇ ಒಂದು ತಂಡಕ್ಕಾಗಿ, ಯಂಗ್ ಫ್ರೆಂಡ್ಸ್ ಇರುವ ತಂಡದಲ್ಲಿ ಅಂದು ಆಡ್ತಾ ಇದ್ರು, ಇಂದು ಆಡ್ತಾ ಇದ್ದಾರೆ. ಇದು ಕ್ರಿಕೆಟ್ಗೆ ನೀಡುವ ಕೊಡುಗೆ, ಕ್ರಿಕೆಟ್ ಪಟುಗಳಿಗೆ ಮಾದರಿ ಮಾತ್ರವಲ್ಲ, ಕ್ರಿಕೆಟ್ ಅನ್ನ ಉತ್ತುಂಗಕ್ಕೆ ಏರಿಸುವ ಒಂದು ಪ್ರಯತ್ನ ಇದು ಹರ್ಷದ್ ಬಜಾಲ್ ರವರದ್ದು. ಹರ್ಷದ್ ಬಜಾಲ್ ರವರೇ, ನಿಮ್ಮ ಆಟಕ್ಕೆ ಮಾರು ಹೋಗಿದೆ ಈ ಮೈದಾನ ಮಾತ್ರವಲ್ಲ, ಇಲ್ಲಿಯ ಜನಸಾಗರ. ನಿಮ್ಮ ಆಗಮನದಲ್ಲಿ ನಿಮಗೆ ನೀಡಿದ ಸ್ವಾಗತವನ್ನ ನೀವು ನೋಡಿರಬಹುದು. ನಿಜವಾಗಿಯೂ ಕೆಲವು ದಿನಗಳ ಹಿಂದೆ ಬಜಿಪೆಯಲ್ಲಿ ನಮ್ಮ ಭಾರತ ತಂಡದ ನಾಯಕ, ಮಾಜಿ ನಾಯಕ ಅಜರುದ್ದೀನ್ ರವರು ಬಂದಿದ್ರು. ಆಗ ಬಜಿಪೆಯಲ್ಲಿ ಇಷ್ಟೊಂದು ಅತ್ಯುತ್ತಮ ರೀತಿಯ ಸ್ವಾಗತ ಅವರಿಗೆ ಸಿಕ್ಕಿರಲಿಲ್ಲ. ಹರ್ಷದ್ ಬಜಾಲ್ ರವರೇ, ಒಂದು ಮಾತು ಹೇಳ್ತೀನಿ, ಕನ್ನಡ ಜನರು ಕ್ರಿಕೆಟ್ ಇಂದ ಎಷ್ಟು ರೀತಿಯಲ್ಲಿ ಅಚ್ಚುಮೆಚ್ಚಾಗಿ ಸ್ವೀಕರಿಸ್ತಾರೆ, ಆಟಗಾರನನ್ನ ಯಾವ ರೀತಿ ಮನ ಒಲಿಸ್ತಾರೆ ಅನ್ನೋದು ನಿಮ್ಮ ಕಣ್ಣಾರೆ ನೀವು ಕಂಡಿರಬಹುದು. ಖಂಡಿತ ಈ ಪ್ರದೇಶದ ಜನರಿಗೆ ಬಿಗ್ ಸೆಲ್ಯೂಟ್. ಯಾಕಂದ್ರೆ ಕ್ರಿಕೆಟ್ ಅವರನ್ನ ಕೂರಿಸುವುದು, ಅವರನ್ನ ಸನ್ಮಾನಿಸುವುದು ಅದು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಕೆಲಸ. ಆದರೆ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಮಾಡಿದ ಒಂದು ದೊಡ್ಡ ಕೆಲಸ ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲಿ ಕಾಣ್ತಾ ಇರುವ ಈ ಹಸನ್ಮುಖಿ ಮುಖಗಳು ಮೆಚ್ಚಿದೆ GPL ಕೂಟಕ್ಕೆ. ಇನ್ನು ಈ ಒಂದು ಅತ್ಯುತ್ತಮವಾದ ಕ್ರೀಡಾಕೂಟಕ್ಕೆ ಅತಿಥಿಯಾಗಿ ಬಂದು ಇಲ್ಲಿಯ ಆ ಕ್ರಿಕೆಟ್ ಅನ್ನ ಆಸ್ವಾದಿಸಿ ಇಲ್ಲಿಯ ಪ್ರತಿಯೊಂದು ಅಂಶಕ್ಕೂ ಸಾಕ್ಷಿಯಾದ ಪೊಲೀಸ್ ಅಧಿಕಾರಿಯಾದ ಫೈಜುನ್ ನಿಸಾ ತಮ್ಮ ಎರಡು ಮಾತಿಗಾಗಿ ವೇದಿಕೆಗೆ ಕರೀತಾ ಇದ್ದೀನಿ. ಎಲ್ಲ ಗಣ್ಯರಿಗೂ ಹಾಗೂ ಹೇಳಿದ್ರು ಮಹಿಳಾ ಶಿಲಾಮಣಿ ಅಂತ, ಈ ಮಹಿಳಾ ಶಿಲಾಮಣಿಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಕಮಿಷನರ್ ಆದ ನಮ್ಮ ಅನುಪಮ್ ಅಗರ್ವಾಲ್ ಸರ್ಗೂ, DCP ಸರ್, ACP ಸರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಅಜ್ಮತ್ ಅಲಿ ಸರ್ಗೂ ಎಲ್ರಿಗೂ ವಂದಿಸುತ್ತಾ, ಕ್ರೀಡಾಪಟುಗಳ ಆದ 7 ತಂಡಗಳನ್ನು ಅದ್ರ ಜೊತೆ ಅಭಿಮಾನಿಗಳಾದ ತಮ್ಮೆಲ್ಲರಿಗೂ ಮತ್ತು ಪ್ರೀತಿಯ ಮಕ್ಕಳಿಗೂ ಎಲ್ಲ ಅಕ್ಕ ತಮ್ಮಂದಿರಿಗೂ ವಂದಿಸುತ್ತಾ ಎರಡೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಯಿತು. ಫಸ್ಟ್ ನಾನು ಇಲ್ಲಿ ಮಂಗಳೂರು ಬಂದಾಗ ನೋಡಿದ್ದು ಕ್ರಿಕೆಟ್ ಮತ್ತು ಫುಟ್ಬಾಲಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ನನಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದ ತಕ್ಷಣ ನನಗೆ ಶಾಕ್ ಆಯಿತು, ಇಷ್ಟು ಚಿಕ್ಕ ಜಾಗದಲ್ಲಿ ಅದು ಎಂಥ ಕ್ರಿಕೆಟ್ ಇರಬಹುದು ಅಂತ. ಬಟ್ ಇಲ್ಲಿ ಬಂದು ನೋಡಿದಾಗ ಇಂಥ ಅರೇಂಜ್ಮೆಂಟ್ಸ್ ನನ್ನ ನೋಡಿ ಬಹಳ ಖುಷಿ ಆಯಿತು ಸರ್. ಇದನ್ನು ನೋಡಿ ಹೀಗೆ ಮುಂದುವರಿದೆ ಅಂತ. ಮತ್ತು ಇಲ್ಲಿ ಆಡಿದಂಥ ಗಲ್ಲಿ ಪ್ರೀಮಿಯರ್ ಲೀಗಲ್ಲಿ ಆಡಿದಂಥ ಕ್ರೀಡಾಪಟುಗಳಿಗೂ ಮತ್ತು ಅದನ್ನು ನೋಡಿದ ಅಭಿಮಾನಿಗಳು ಪ್ರತಿಯೊಬ್ಬರು ರಾಷ್ಟ್ರದಲ್ಲಿ ಪ್ರತಿನಿಧಿಸಬೇಕಂತ ನನ್ನ ಆಸೆ ಇದೆ. ಮುಂದಿನ ದಿನ ನೀವೆಲ್ಲ ಅಲ್ಲಿ ಪ್ರತಿನಿಧಿಸಿ, ಇಲ್ಲಿಂದಾನೇ ಪ್ರತಿಯೊಬ್ಬರು ಬೆಳೆಯೋದು ಹಳ್ಳಿಯಿಂದ ದಿಲ್ಲಿ ತನಕ ಅನ್ನೋದು ಸುಳ್ಳಲ್ಲ. ಅದಕ್ಕೆ ನೀವು ಇಲ್ಲಿಂದ ಎಲ್ಲರೂ ಬೆಳೆದು ಮುಂದೆ ಆಗಿ, ಇದನ್ನು ಸೋಲು ಅನ್ನೋದು ಗೆಲುವು ಅನ್ನೋದು ಸೆಕೆಂಡ್ರಿ, ಸೋಲು ಅನ್ನೋದು ಗೆಲುವಿನ ಒಂದು ಮೆಟ್ಟಿಲು. ನನ್ನ ಪ್ರಕಾರ 7 ತಂಡಗಳು ಪಾರ್ಟಿಸಿಪೆಂಟ್ಸ್ ಚಾಂಪಿಯನ್ಸೇ. ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಇದನ್ನೇ ಮುಂದುವರಿಸ್ಕೊಂಡು
ಯಾವುದೇ ಭೇದ ಭಾವ ಇಲ್ಲದೆ ನೀವು ಆಡಿದ್ದೀರಾ, ನನಗೆ ಖುಷಿ ಆಯಿತು. ನಿಮ್ಮ ಇದನ್ನು ಇಷ್ಟೊತ್ತು 11 ಗಂಟೆ ಆದರೂ ಚಿಕ್ಕ ಮಕ್ಕಳಿಗೆ ಕೂಡ ಮೋಟಿವೇಟ್ ಮಾಡಿ ನೀವು ಆಡಿದ್ದೀರಾ. ಇದನ್ನೇ ಬೆಳೀಲಿ, ಇನ್ನು ಪ್ರೀಮಿಯರ್ ಲೀಗಿನ ದೊಡ್ಡ ಮಟ್ಟದಲ್ಲಿ ಮುಂದುವರಿಲಿ ಆಶಿಸುತ್ತಾ ಜಾಸ್ತಿ ಒತ್ತಡ ತಗೊಳ್ಳಲ್ಲ. ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ವೇದಿಕೆ ಮೇಲೆ ಕರೆಸಿ ನೀವೆಲ್ಲ ಇದು ಮಾಡಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ, ಎಲ್ಲರಿಗೂ ಮನದಾಳದಿಂದ ವಂದಿಸುತ್ತಾ 2 ಮಾತು ಮುಗಿಸ್ತೀನಿ. ಮತ್ತು ನನ್ನ ಪೊಲೀಸ್ ಇಲಾಖೆಗೆ, ನನ್ನ ಇಲ್ಲಿ ನಿಲ್ಲಕ್ಕೆ ಕಾರಣ ಆದ ನನ್ನ ಪೊಲೀಸ್ ಇಲಾಖೆಗೂ ಬಹಳ ಮನಸ್ಸಿಂದ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಪ್ರತಿಯೊಬ್ಬರಿಗೂ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಅಸ್ಲಾಂ ವಲೈಕುಂ. ಈ ಗಲ್ಲಿ ಪ್ರೀಮಿಯರ್ ಲೀಗ್ ಏನಿದೆ ಇದು ಡೆಲ್ಲಿಗೆ ಹೋಗಲಿ ಅಂತ ಹೇಳಿ ಮೇಡಮ್ ಆ ಮನದಾಳದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಶುಭಕಾಮನೆಗಳನ್ನು ಸಮರ್ಪಿಸಿದ್ದಾರೆ. ಧನ್ಯವಾದಗಳು ಮೇಡಮ್. ನಿಮ್ಮ ಆ ಮಾತು ಈ ಒಂದು ಕಾರ್ಯಕ್ರಮಕ್ಕೆ ಮಾತ್ರವಲ್ಲ, ಇಲ್ಲಿಯ ಯುವಕರಿಗೆ ಒಂದು ಪ್ರೋತ್ಸಾಹದ ಮಾತಾಗಿದೆ ಅಂತ ಹೇಳಿ ಬಯಸ್ತೀನಿ. ಇನ್ನು ಈ ಒಂದು ಅತ್ಯುತ್ತಮವಾದ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಕೂಟದಲ್ಲಿ ತೀರ್ಪುಗಾರಿಕೆಯನ್ನ ನೀಡಿ ಎಲ್ಲರ ಆಟಗಾರರ ಈ ಊರವರ ಮನೆಗೆದ್ದ 3 ತೀರ್ಪುಗಾರರನ್ನ ನಾನು ವೇದಿಕೆಗೆ ಕರೀತಾ ಇದ್ದೀನಿ. ಅನೀಶ್, ಮುಖ್ಯ ತೀರ್ಪುಗಾರರಾದ ಅನೀಶ್, ಅದೇ ರೀತಿ ಶ್ರೇಯಸ್ ಹಾಗೂ ಹರ್ಷಿಲ್, ಈ 3 ತೀರ್ಪುಗಾರರನ್ನು ಬಹಳ ಗೌರವದಿಂದ ವೇದಿಕೆಗೆ ಅವರನ್ನ ನಾನು ಬರಮಾಡಿಕೊಳ್ತಾ ಇದ್ದೀನಿ. ನಿಮ್ಮ ಅತ್ಯುತ್ತಮ ತೀರ್ಪುಗಾರಿಕೆ ನಮ್ಮೆಲ್ಲರ ಮನಸೂರೆಗೊಂಡಿದೆ. ಮಾತ್ರವಲ್ಲ, ನಿಮ್ಮ ತೀರ್ಪುಗಾರಿಕೆಯಿಂದ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿದೆ. ನಿಮಗೆ ನಮ್ಮೆಲ್ಲರ ಪರವಾಗಿ, ಈ ಊರಿನವರ ಪರವಾಗಿ, ಈ ಗಲ್ಲಿ ಪ್ರೀಮಿಯರ್ ಲೀಗಲ್ಲಿ ಆಡಿದ 7 ತಂಡಗಳ ಪರವಾಗಿ ನಿಮಗೆ ಧನ್ಯವಾದಗಳು. ಅನೀಶ್, ಶ್ರೇಯಸ್ ಹಾಗೂ ಹರ್ಷಿತ್ 3 ಅತ್ಯುತ್ತಮ ತೀರ್ಪುಗಾರರು ಈ ಒಂದು ಕ್ರಿಕೆಟ್ ಕೂಟದ ತೀರ್ಪುಗಾರರಾಗಿದ್ದರು. Yes. 3 ತೀರ್ಪುಗಾರರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. 3 ಅನೀಶ್, ಶ್ರೇಯಸ್ ಹಾಗೂ ಹರ್ಷಿಲ್ 3 ತೀರ್ಪುಗಾರರು ನಮ್ಮ ಜೊತೆಗಿದ್ದಾರೆ. ತೀರ್ಪುಗಾರಿಕೆಯಲ್ಲಿ ನಮ್ಮೆಲ್ಲರ ಮನಗೆದ್ದವರು ಇವರು. ಅಭಿನಂದನೆಗಳ ಮಹಾಪೂರವನ್ನೇ ಸಮರ್ಪಿಸ್ತಾ ಇದ್ದೀವಿ ಈ ತೀರ್ಪುಗಾರರಿಗೆ. Yes. ಹರ್ಷಿಲ್ ಇನ್ನೊಬ್ಬ ತೀರ್ಪುಗಾರ. ಈ ಗಲ್ಲಿ ಪ್ರೀಮಿಯರ್ ಲೀಗ್ ಕೂಟಕ್ಕೆ ತಮ್ಮ ಅತ್ಯುತ್ತಮ ಸಹಕಾರ ಪ್ರೋತ್ಸಾಹವನ್ನ ನೀಡಿ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಕೂಟವನ್ನು ತೀರ್ಪುಗಾರಿಕೆಯಿಂದ ಎಲ್ಲರ ಮನಗೆದ್ದಂತಹ ತೀರ್ಪುಗಾರ. ಪ್ರೀತಿಯಿಂದ, ಆದರದಿಂದ ವೇದಿಕೆಗೆ ಅವರನ್ನ ವೀಕ್ಷಕ ವಿವರಣೆಗಾರರಲ್ಲಿ ಒಬ್ಬರು ತಮ್ಮ ಧ್ವನಿಯನ್ನ ಈ ಮೈದಾನದಲ್ಲಿ ಈ ಗಲ್ಲಿ ಪ್ರೀಮಿಯರ್ ಲೀಗ್ ಕೂಟಕ್ಕೆ ನೀಡಿದವರು. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದೆ. ವೀಕ್ಷಕರನ್ನು ನೀಡಿದ ಇನ್ನೋರ್ವ ವ್ಯಕ್ತಿ ಪರಿಸರದ ವ್ಯಕ್ತಿಯಾದರೂ ಕಬೀರ್ ಕುದ್ರೋಳಿ ಅವರೇ. ನಿಜವಾಗಿಯೂ ಅವರಿಗೆ ಜ್ವರ ಬಾಧಿತರಾಗಿದ್ರು, ಆದರೂ ಕೂಡ ಈ ಪರಿಸರದ ಕ್ರಿಕೆಟ್ಗೆ ತಮ್ಮ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದ ಕಬೀರ್ ಕುದ್ರೋಳಿ ಅವರಿಗೆ ಅಭಿನಂದನೆಗಳ ಮಹಾಪೂರ್ವ. ಹೆಸರುವಾಸಿಯಾದ ಈ ಕಬೀರ್ ಕುದ್ರೋಳಿ ಪ್ರತಿಯೊಬ್ಬ ಆಟಗಾರನ ಹೆಸರು, ಅವನ ಆಡಿರುವ ಶೈಲಿಯನ್ನ
ತಮ್ಮ ಧ್ವನಿಯೊಂದಿಗೆ ವಿತರಿಸುವ ಕಬೀರ್ ಕುದ್ರೋಳಿ ಮುಖ್ಯ ವೇದಿಕೆಯಲ್ಲಿ ಪ್ರದೀಪ್ ಜೂನಿಯರ್ just like Harry Houdini, even in my lyrically so insane now. So I'm majestic, having the agenda. ಕಂದಕ್ ವಾರಿಯರ್ ತಂಡದ ನಾಯಕ ಜಹೀರ್ ಕಂದಕ್, ಇದರ ನಾಯಕ ಪ್ರದೀಪ್. ಕಂದಕ್ ಸೂಪರ್ ಕಿಂಗ್ ಮೂರ್ತಿ ಚಿಕ್ಕದಾದರೂ ಇವರ ಕೀರ್ತಿ ಈ ಕಂದಕ್ ಪರಿಸರದಲ್ಲಿ ಹರಡಿದೆ ಅನ್ನೋದಕ್ಕೆ ಇವರ ಆ ಪೂರಕವಾದ ತಾಹಿರ್ ಅವರನ್ನ ಗೌರವಿಸ್ತಾ ಇದೆ GPL ಆವೃತ್ತಿ 4. ಕಂದಕ್ ಬುಲ್ಸ್ ಇದರ ನಾಯಕ ಮುಸ್ತಫಾ ಅರ್ಷದ್ ಬಜಾಲ್ ರವರು ಇಲ್ಲಿ ಮುಸ್ತಫಾ ರವರಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾರೆ. ಅವರ ತಮ್ಮ ಮುಕ್ತಾರ್ ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಶಾಲ್ ಹಾಕುವುದರೊಂದಿಗೆ ಈ ವೇದಿಕೆಯಲ್ಲಿ ಅವರನ್ನ ಗೌರವಿಸ್ತಾ ಇದ್ದಾರೆ. ರಾಜೂರವರು ದಯವಿಟ್ಟು ವೇದಿಕೆ ಬನ್ನಿ. ರಾಜೂರವರಿಗೆ ಧನ್ಯವಾದ. ರಾಜೂರವರೇ ಸಹಕಾರಿಯಾದ ಶಾಲ್. ಅದೇ ರೀತಿ ಕರೆಗಳ ಆಟಗಾರರ ಮನಗೆದ್ದವರು ಈ ಕರೆಯವರೇ ನಿಮಗೆ ಒಪ್ಪಿಸಲು ಅವರಿಗೆ ಆ ವೈಯಕ್ತಿಕ ಬಹುಮಾನವನ್ನ ನೀಡಿ ಗೌರವಿಸಲು ನಮ್ಮ ಜೊತೆ ಬರ್ತಾ ಇದ್ದಾರೆ ಕಬೀರ್ ಕುದ್ರೋಳಿ. ಸರೋಜಿನಿ ಪುಂಡಲಿಕ ಕರ್ಕಿಯರ ಮೆಮೋರಿಯಲ್ ಟ್ರೋಫಿ ಇದರ ಸಂಯೋಜಕರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯ ಸಮಿತರಾಗಿರುವಂತಹ ಈ ಒಂದು ಪಂದ್ಯಾಕೂಟದ ಬೆನ್ನೆಲುಬಾಗಿರುವಂತಹ ಲತೀಫ್ ಸರ್ ಅವರು ಕೂಡ ವೇದಿಕೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳು ಶಾಲ್ ಹೊದಿಸಿ ಅವರನ್ನು ಸನ್ಮಾನಿಸಬೇಕಾಗಿ ಆತ್ಮೀಯ ಕ್ರೀಡಾ ಪ್ರೇಕ್ಷಕರೇ, ಕ್ರೀಡಾಭಿಮಾನಿಗಳೇ, ಜೋರಾದ ಚಪ್ಪಾಳಿಯೊಂದಿಗೆ ಈ ಪಂದ್ಯಾಕೂಟ ಮಾಡುವಲ್ಲಿ ಹಗಲು ರಾತ್ರಿ ಲೆಕ್ಕಿಸದೆ ನಮ್ಮೊಂದಿಗೆ ಸಹಕರಿಸಿದಂತಹ ಸದಾ ಕಳೆದ 1 ತಿಂಗಳ ಕಾಲ ಪರಿಶ್ರಮದೊಂದಿಗೆ ಇವತ್ತು ಗಲ್ಲಿ ಪ್ರೀಮಿಯರ್ ಲೀಗ್ ಸೀಸನ್ 3 ಸಕ್ಸಸ್ ಆಗಿ ಸೀಸನ್ 4 ಅಲ್ಲಿ ನಮ್ಮೊಂದಿಗೆ ಅಂಡ್ರಾಮ್ ಕ್ರಿಕೆಟ್ ಮಾತ್ರವಲ್ಲದೆ ಬೋರಾಮ್ ಶೈಲಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ನೆರೆಯ ರಾಜ್ಯದಲ್ಲಿ ಕೂಡ ಮೊನ್ನತಾನೆ ಶಿವಮೊಗ್ಗ, ಅದೇ ರೀತಿ ಬಳ್ಳಾರಿಯಲ್ಲಿ ಕೂಡ ತನ್ನದೇ ಆದಂತಹ ಪ್ರೇಕ್ಷಕರ ಮನಗೆದ್ದಂತಹ ವೀಕ್ಷಕ ವರ್ಣಗಾರ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಆತ್ಮೀಯವಾಗಿ ಈ ಒಂದು ಪಂದ್ಯಾಕೂಟಕ್ಕೆ ಗೌರವ ಸ್ಮರಣಿಕೆ ನೀಡಿ ಸನ್ಮಾನಿಸ್ತಾ ಇದ್ದಾರೆ. ಸರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದ ಕೂಡ ಸಮರ್ಪಿಸ್ತಾ ಇದ್ದೇವೆ. ಸಹಿ ಕಂದಕ್ ಬುಲ್ಸ್ ಇವರಿಗೆ ಈ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೇವೆ. ಧನ್ಯವಾದ
ಶಹೀಮ್ ಅವರಿಗೆ. ಮೊದಲನೇದಾಗಿ ಬೆಸ್ಟ್ ಬ್ಯಾಟ್ಸ್ಮನ್ 63 ಓಟಗಳನ್ನು ಗಳಿಸಿದಂತಹ ಇದರ ಪರವಾಗಿ 500 ರೂಪಾಯಿಗಳ ಕೂಪನ್ ಕೂಡ ನೀಡಿ ಗೌರವಿಸ್ತಾ ಇದ್ದೇವೆ. ಇವತ್ತು ಹೊತ್ತಿನಲ್ಲಿ ಪಿಜ್ಜಾ ವ್ಯಾಲಿ ತಂಡದವರಿಗೆ ಕೂಡ ಈ ಒಂದು ಯುವಕ ಯಾರು ಕೇಳಿದರೆ ಆತ್ಮೀಯ ಜನಪ್ರಿಯ ಕಾರ್ಪೊರೇಟರ್ ಅವರ ಮಗ ಆದಿಲ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಇವರಿಗೆ ಈ ಒಂದು ಗೌರವದ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಎಸ್, ಕಂಗ್ರಾಚುಲೇಷನ್ ಮಿಸ್ಟರ್ ಆದಿಲ್. ಮುಂದಿನದಾಗಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್, ಮ್ಯಾನ್ ಆಫ್ ದಿಸ್ ಸೀರೀಸ್, ಸುನೀಲ್ ಅವರ ಆತ್ಮೀಯ ಸಮಿತ್ರರಾಗಿರುವಂತಹ ಪೊಲೀಸ್ ಉದ್ಯೋಗಸ್ಥರಾಗಿರುವಂತಹ ಜಗದೀಶ್ ಅವರು ಈ ಒಂದು ಮ್ಯೂಸಿಕ್ ಒಮ್ಮೊಮ್ಮೆ ಮೆಲ್ಲೆ ನಮ್ಮೊಂದಿಗೆ ಸಹಕರಿಸಿ. ಎಸ್, ಮುಂದಿನದಾಗಿ ಸೀಸನ್ 4. ಎಸ್, ಅದೇ ರೀತಿ ಮುಂದಿನದಾಗಿ ಬೆಸ್ಟ್ ಬೌಲರ್ ಸಿಟಿ ಸ್ಟ್ರೈಕರ್ಸ್. Yes, Kaushik, man of the series, 28 runs, 3 wickets, City Strikers. Runners of Gully Premier League, late Sarojini Puntalka Karkera Bengre Memorial Trophy Junior Section. Runners of ಪ್ರಶಸ್ತಿಯಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ಮುಂದಿನದಾಗಿ ಪ್ರಶಸ್ತಿಯಲ್ಲಿ ಸ್ವೀಕರಿಸ್ತಾ ಇದ್ದಾರೆ ಪುಟಾಣಿ ಬಾಲಕರ ವಿಭಾಗದ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ದ ನೆಕ್ಸ್ಟ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಪುಟಾಣಿ ಮಕ್ಕಳೊಂದಿಗೆ ಚಾಂಪಿಯನ್ ಪಟ್ಟವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಒಂದು ಪಂದ್ಯಾಕೂಟದ ಫೈನಲ್ ಪಂದ್ಯಾಟದ ಹೀರೋಗಳು ಈ ಒಂದು ಪಂದ್ಯಾಕೂಟದ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ಮುಂದಿನದಾಗಿ ಲೆಜೆಂಡ್ಸ್ ತಂಡದ ರನ್ನರ್ಸ್ ಆಫ್ ಪ್ರಶಸ್ತಿ ತಂಡ. ಈ ತಂಡದ ಆಟಗಾರ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಲೈನ್ ಅಪ್ ಮಾಡಬೇಕಾಗುತ್ತೆ. ಲೆಜೆಂಡ್ಸ್ runners of legend section, that is goes to Citizen Comeback Legend. The next prize, champions of legend side, that is goes to City Strikers Legend. ಪೊಲೀಸ್ ಉದ್ಯೋಗಸ್ಥರು ಹೊಂದಿರುವಂತಹ ಈ ಒಂದು ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿ ಚಾಂಪಿಯನ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಎಸ್, ಪೊಲೀಸ್ ಅಧಿಕಾರಿಗಳು ಹೊಂದಿರುವುದನ್ನು ಅಲಂಕರಿಸಿ ಈ ಒಂದು ಜಿಪಿಎಲ್ ಲೆಜೆಂಡ್ಸ್ ವಿಭಾಗದ ಚಾಂಪಿಯನ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಕಂಗ್ರಾಚುಲೇಷನ್. Yes, champions of legends at GPL 2K25 season 4 ಮೆಮೋರಿಯಲ್ ಟ್ರೋಫಿ. ಈ ಒಂದು ಆವೃತ್ತಿಯ ವೈಯಕ್ತಿಕ ಬಹುಮಾನಗಳು ಪ್ರಥಮವಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಇನ್ ದ ಫೈನಲ್. Any guesses? Yes, that is Mr. Fasil. ಆರಂಭಿಕ ಆಟಗಾರರಾಗಿ ಪ್ರಥಮ 10 ಡಾಟ್ ಡೆಲಿವರಿಯನ್ನು ಎದುರಿಸಿದರೂ ಕೂಡ ಇಲ್ಲಿ ವಿಶೇಷವಾದಂತಹ ಅತಿಥಿಯೊಂದಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಫಾಸಿಲ್ ಫ್ರಮ್ ಕಂದಕ್ ಸೂಪರ್ ಕಿಂಗ್ಸ್. ವಯಸ್ಸು 35 ಮೀರಿದರೂ ಕೂಡ
ಯುವಕರಂತೆ ಜಿಗಿತದೊಂದಿಗೆ ಚೆಂಡನ್ನು ಬಹಳ ಸುಸೂತ್ರವಾಗಿ ಕ್ಷೇತ್ರಕ್ಷಣೆ ಮುಖಾಂತರ ಈ ಒಂದು ಪಂದ್ಯಾಕೂಟದ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಬಾರಿಸ್ತಾ ಇದ್ದಾರೆ ನೋಡಿ. ಸೆಮಿಫೈನಲ್ ಪಂದ್ಯಾಟದಲ್ಲಿ ಜಯಿಸಿ ಕೊನೆಯ ಪಕ್ಷ ಫೈನಲ್ ಪಂದ್ಯಾಟದಲ್ಲಿ ಸೋತ ತಂಡದ ನಾಯಕ ಜಹೀರ್ ಈ ಒಂದು ಪ್ರಶಸ್ತಿಯನ್ನು ಬಾಚುತ್ತಾ ಇದ್ದಾರೆ. ಹಿಂದಿನ ಸೀಸನ್ ನಲ್ಲಿ ಅತಿಥಿಗಳೇ, ಹಿಂದಿನ ಸೀಸನ್ ನಲ್ಲಿ ಈ ಯುವಕ ಮಾಡಿದ ಒಂದು ಸಾಧನೆ ಇದೆ. ಒಂದು ಓವರ್ನಲ್ಲಿ 2 ಬೇಕಾದಾಗ ಕೇವಲ 1 ಓಟವನ್ನು ಮಾತ್ರ ನೀಡಿ ಪಂದ್ಯಾಕೂಟವನ್ನು ಹಿಡಿತ ಸಾಧಿಸಿ ಸೂಪರ್ ಓವರ್ನಲ್ಲಿ ಗೆಲ್ಲಿಸಿ ಫೈನಲ್ ಪ್ರವೇಶಿಸಿದ್ದು ಈ ಒಂದು ಯುವಕ ಮತ್ತೆ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಪ್ರಥಮ ಪಂದ್ಯಾಟದಲ್ಲಿ 30, ದ್ವಿತೀಯ ಪಂದ್ಯಾಟದಲ್ಲಿ 32. ಈ ಒಂದು ಮೈದಾನದಲ್ಲಿ ವೈಯಕ್ತಿಕ ಖಾತೆ ಹೊಂದಬೇಕಾದರೆ ಅದು ಈ ಒಂದು ಅದೃಷ್ಟ ಆಟಗಾರನೇ ಸರಿ. ಪ್ರತಿ ಒಂದು ಎಸೆತದಲ್ಲಿ 1 ಓವರ್ನಲ್ಲಿ 22 ಓಟವನ್ನು ಸಾಧಿಸಿದಂತಹ ಯುವಕ ಇಲ್ಲಿ ನಿಯಾಜ್ ಖಂದಕ್. ಬನ್ನಿ ನಿಯಾಜ್ ಅವರೇ, ಒಟ್ಟಾರೆ 90 ಆಡಿದಂತಹ ಲೀಗ್ ಮಾದರಿ ಪಂದ್ಯಾಕೂಟ ಕ್ವಾಲಿಫೈಯರ್ 1 ಒಟ್ಟಾರೆ 96 ಓಟವನ್ನು ಗಳಿಸಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಇಲ್ಲಿ ಬಾಚಿಸ್ತಾ ಇದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ನಿಯಾಜ್ ಅದರೊಂದಿಗೆ ಒಂದು ವಿಶೇಷವಾದಂತಹ ಬಹುಮಾನವಿದೆ. ಟಿವಿ, LCD ಟಿವಿಯನ್ನು ನೀಡಿ ಇಲ್ಲಿ ಗೌರವಿಸ್ತಾ ಇದ್ದಾರೆ. ಇಂದಿನಿಂದ ತಾವು ಆಡಿದಂತಹ ಇನ್ನಿಂಗ್ಸ್ ಅನ್ನು ಯೂಟ್ಯೂಬ್ ಮುಖಾಂತರವಾಗಿ ಅದೇ ಟಿವಿಯಲ್ಲಿ ತಾವುಗಳು ತಮ್ಮ ಮನೆಯವರೊಂದಿಗೆ ಕುಳಿತುಕೊಂಡು ವೀಕ್ಷಿಸಬಹುದಾಗಿದೆ. ಇದು ವಿಶೇಷತೆಯಾಗಿದೆ. ನಿಯಾಜ್ ಬರ್ತಾ ಇದೆ ಕಾರಣ 10 ದಿನಗಳ ಕಾಲ ಕ್ರಿಕೆಟ್ ಹಬ್ಬ, ಇಲ್ಲಿ ಕ್ರಿಕೆಟ್ ರಸದೌತಣ ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ಮೈದಾನದಲ್ಲಿ ನಾವು ವೀಕ್ಷಣೆ ನೀಡಿದ್ದು ಉಂಟು. ಆದರೆ ಈ ಕಂದಕ್ ಪರಿಸರದಲ್ಲಿ ನಡೆಯುವಂತಹ ಹಬ್ಬ ಅದು ವಿಶೇಷ ಸರಿ. ಖಂಡಿತ ಪ್ರತಿಯೊಂದು ದಿನಗಳಲ್ಲಿ ಕೂಡ ಕುತೂಹಲಕಾರಿಯಾದಂತಹ ಪಂದ್ಯಾಕೂಟ, ಕೊನೆಯವರೆಗೂ ಕೂಡ ಪಂದ್ಯಾಕೂಟವನ್ನು ತಿರುಚುವಲ್ಲಿ ಬಹಳಷ್ಟು ಯಶಸ್ವಿಯಾದಂತಹ ಪಂದ್ಯಾಕೂಟವನ್ನು ನೆರವೇರಿಸಿದ್ದೀರಿ. ಇದರೊಂದಿಗೆ GPL ಪಂದ್ಯಾಕೂಟ ಮುಕ್ತಾಯವಾಗುತ್ತಾ ಇದೆ. ಪ್ರಥಮವಾಗಿ ಕೊನೆಯ ಪಕ್ಷ ರನ್ನರ್ಸ್ ಆಫ್ ಪ್ರಶಸ್ತಿ ಪಂದ್ಯಾಕೂಟದುದ್ದಕ್ಕೂ ಕ್ವಾಲಿಫೈಯರ್ ನಂಬರ್ 2ರಲ್ಲೂ ಎಲಿಮಿನೇಟರ್ ಪಂದ್ಯಾಟದಲ್ಲಿ ಕೂಡ ಉತ್ತಮವಾಗಿ ತಂಡವನ್ನು ಮುನ್ನಡೆಸಿದಂತಹ ಕಂದಕ್ ವಾರಿಯರ್ಸ್ ತಂಡ. ಈ ಒಂದು ತಂಡ ಫೈನಲ್ ನಲ್ಲಿ ವಿರಾಜಮಾನವಾಗಿ ಮಡದಂಗಳದಲ್ಲಿ ಮಾತಾಗಿರುವಂತಹ ತಂಡ ಕಂದಕ್ ವಾರಿಯರ್ಸ್ ತಂಡ. ಮುಂದಿನ ದಿನಗಳಲ್ಲಿ ಯಶಸ್ವಿ ತಮ್ಮದಾಗಲಿ ಎಂದು ಹಾರೈಸುತ್ತಾ ಈ ಒಂದು ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದೆ. ಮುಂದಿನ ಪ್ರಶಸ್ತಿ ಪ್ರಥಮ ಕ್ವಾಲಿಫೈಯರ್ ನಲ್ಲಿ ಗೆದ್ದುಕೊಂಡು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿ ಎಲ್ಲರ ಮನಗೆದ್ದುಕೊಂಡು ಈ ಒಂದು ತಂಡದಲ್ಲಿ ಅದೃಷ್ಟದ ಆಟಗಾರರಿದ್ದಾರೆ. ನಿಯಾಜ್, ಫಾಜಿಲ್, ಶೌಕತ್ ಅಲಿರನ್ನು ಹೊಂದಿರುವಂತಹ ತಂಡ ಸ್ವೀಕರಿಸ್ತಾ ಇದೆ. ಜೋರಾದ ಚಪ್ಪಾಳೆ, ಕೊನೆಯ ಪಕ್ಷ ಜೋರಾದ ಚಪ್ಪಾಳೆಯ ಶಬ್ದಗಳು ಬರಲೇಬೇಕಾಗಿದೆ. ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ತಾವು ಬನ್ನಿ. ಧನ್ಯವಾದ ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸೀಸನ್ ನಲ್ಲಿ ಮತ್ತೆ ಸಿಗುವ ಎಂದು ದೇವರನ್ನು ಆಶಿಸುತ್ತಾ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದ.